ಏನು ಅಂದ್ರೆ ನಿಮ್ ಕೈಲಿ ಆಗ್ಲಿಲ್ಲ ಅಂದ್ರೆ ಸೀನು ಕೈಲಿ ತೆಗಿಸ್ತೀನಿ, ಕೊಡಿ. ಏನ್ ಮಾತಾಡ್ತಿದ್ಯಾ ನೀನು? ಏನ್ ಮಾತಾಡ್ತಿದ್ಯಾ? ನನ್ ಕೈಲಿ ಆಗ್ತಾ ಇಲ್ಲ, ನನ್ ಮಗನ್ ಕೈಲಿ ಆಗತ್ತಾ? ಅವನ ಅಪ್ಪ ಕಣೆ ನಾನು. ಆಫ್ಟರ್ ಆಲ್ ಈ ಮುಚ್ಚಳ ತೆಗಿಯಕ್ಕಾಗಲ್ವಾ ರಿಂಗ್ ವೆಂಕಟರಾವ್ ಕೈಯಲ್ಲಿ? ನೋಡೀಗ ಏನಳಿ ಅಂದ್ರೆ ನೀವು ತಟ್ಟೆ ತುಂಬಾ ಹಾಕೊಂಡ್ ತಿಂತೀರಾ? ಸಾಂಬಾರಲ್ಲಿ ಸ್ವಲ್ಪ ಖಾರ ಜಾಸ್ತಿ ಆದ್ರೆ ಅವಳ ಮೇಲೆ ಕೂಗಾಡ್ತೀರಾ? ಅಷ್ಟು ಪೌರುಷ ಇರೋರು ಖಾರದ ಡಬ್ಬಿ ಮುಚ್ಚಳ ತೆಗಿಯಕ್ ಆಗ್ತಿಲ್ವಲ್ಲ? ಅತ್ತೆ ಅವ್ರೆ, ನಾನ್ ತೆಗಿತಾನೆ ಇದ್ದೀನಿ, ಅದೇ ಬರ್ತಿಲ್ಲ. ಏನ್ ಮಾಡುವಂತೀರಾ? ಅಣ್ಣ, ನೀವು ತೆಗಿತಾ ಇದ್ದೀರಾ ಇಲ್ಲ ತೆಗಿತಾ ಇದ್ದೀನಿ ಅಂತ ಅನ್ಕೊಳ್ತಾ ಇದ್ದೀರಾ? ಅನ್ಕೊಂಡ್ರೆ ಆಗಲ್ಲಮ್ಮ, ತೆಗ್ದ್ರೆ ಆಗುತ್ತೆ. ಇವಾಗ ನೋಡು. ನಾನ್ ತೆಗಿತೀನಿ, ಕೊಡಿ. ತೆಗಿತೀಯಾ? ನನ್ ಕೈಲಿ ಆಗ್ತಿಲ್ಲ, ನೀನ್ ತೆಗಿತೀಯಾ? ಟ್ರೈ ಮಾಡ್ತೀನಿ, ಟ್ರೈ ಮಾಡು. ತೆಗಿತಾನಂತೆ. ಬಂತು ಅಣ್ಣ. ಹಾಗಾದ್ರೆ ನೀವ್ ಅನ್ಕೊಂಡ್ರಿ ಅಂತಾಯ್ತು, ತೆಗಿಲಿಲ್ಲ. ನನ್ ಕೈಲಿ ತೆಗಿಯೋಕ್ ಆಗದೆ ಅಲ್ಲಮ್ಮ, ನಿನ್ ಗಂಡಂಗೆ ತೆಗಿಯೋಕ್ ಒಂದ್ ಚಾನ್ಸ್ ಕೊಟ್ಟೆ ಅಷ್ಟೇ. ಭಾವನವ್ರೆ, ಪಾರ್ವತಿ ಅಣ್ಣ ಬಿಸ್ಲಲ್ಲಿ ಬಂದಿದ್ದಾರೆ, ಕುಡಿಯಕ್ ನೀರು ತಗೊಂಬ ಹೋಗು. ಬೇಡ ಬಿಡಮ್ಮ, ಸ್ವಲ್ಪ ಹೋಗಿ ರಾಜಲಕ್ಷ್ಮಿನ್ ಕರ್ಕೊಂಡ್ ಬಾರಮ್ಮ. ನೀವು ನಿಂತ ಇದ್ರಲ್ಲ, ಯಾಕೆ ಭಾವನವ್ರೆ? ಬನ್ನಿ ಕೂತ್ಕೊಳ್ಳಿ. ಪರವಾಗಿಲ್ಲ ಭಾವನವ್ರೆ, ನಿಮ್ಮೆಲ್ರ ಮುಂದೆ ಒಂದು ಮುಖ್ಯವಾದ ವಿಷಯ ಹೇಳಬೇಕು. ಅದೇನಪ್ಪ, ಇಷ್ಟು ಅರ್ಜೆಂಟಾಗಿ ಹೇಳ್ಬೇಕಾಗಿರೋ ವಿಷಯ ಏನಿರುತ್ತೆ? ಅದು ಎಲ್ರ ಮುಂದೆ? ಅಪ್ಪ, ಅಮ್ಮ ಏನೇ ಮಾತಾಡಿದ್ರು, ಮನೆಯವ್ರು ಏನೇ ಮಾತಾಡಿದ್ರು ನೀವೇನು ಅನ್ಕೊಳ್ಬೇಡಿ ಅಪ್ಪ. ನಿಮ್ ಬಗ್ಗೆ ನನಗೆ ತುಂಬಾನೇ ಗೌರವ ಇದೆ. ನಿಮಗಿಷ್ಟ ಇದ್ರೆ ಮಾತ್ರ ನಾನು ಓದೋದು, ಇಲ್ಲ ಅಂದ್ರೆ ಮದ್ವೆ ಮಾಡ್ಕೊಂಡು ಅತ್ತೆ ಮನೆಗೆ ಹೊರಟು ಹೋಗ್ತೀನಿ. ನಿಜನೇ ಅಣ್ಣ, ನೀವು ಕೊಟ್ಟಿರೋ ಮಾತನ್ನ ಯಾವತ್ತೂ ತಪ್ಪಲ್ಲ. ಆದ್ರೆ ರಾಜಿಗೋಸ್ಕರ ಒಂದು ಹೊಸ್ಲನ್ನ ದಾಟಿ ಅವ್ರ ಮನೆಗೆ ಹೋಗಿ ಒಪ್ಸಿದೀರಾ ಅಂದ್ರೆ ನಿಮ್ಮಂತ ತಂದೆ ಸಿಗೋದಕ್ಕೆ ನಿಜವಾಗ್ಲೂ ರಾಜಲಕ್ಷ್ಮಿ ಮಾಡಿರೋ ಅದೃಷ್ಟ. ನೀನ್ ಬೇರೆ ಶಿವರಾಜು, ಊರಲ್ಲಿ ಯಾವ ಸಂಬಂಧನೂ ಇಲ್ಲದೆ ಇರೋರ್ಗೆ ಎಷ್ಟೋ ಸಹಾಯ ಮಾಡ್ತಾರೆ ಭಾವನವರು. ಅಂತದ್ರಲ್ಲಿ ರಕ್ತ ಹಂಚ್ಕೊಂಡಿರೋ ಮಗಳಿಗೋಸ್ಕರ ಅಷ್ಟು ಮಾತ್ರ ಮಾಡೋದಿಲ್ವಾ? ನನ್ಗೆ ಯಾವಾಗ್ಲೂ ಗೊತ್ತು ಭಾವನವರು ಅವಳನ್ನ ಯಾವುದೇ ಕಷ್ಟ ಇಲ್ದಿರೋ ತರ ನೋಡ್ಕೋತಾರೆ ಅಂತ. ನಿಮ್ಮನ್ನ ನೋಡಿ ಎಂತ ದೊಡ್ಡವರೇನೆ ಗೌರವದಿಂದ ಎದ್ದು ನಿಂತ್ಕೊಳ್ತಾರೆ. ಅಂಥದ್ರಲ್ಲಿ ನೀವ್ ನನಗೋಸ್ಕರ ಆ ಮನೆಗೆ ಹೋಗೋದು ಅಂದ್ರೆ ಏನ್ ಹೇಳಿ ಅಪ್ಪ. ನಾನು ಯಾವ
ಇನ್ನೊಂದು ಮಗುನ ಮಾಡ್ಕೊಳ್ಳಿಲ್ಲ. ಯಾಕೆಂದ್ರೆ ನಮ್ಮ ಮನೆಯಲ್ಲಿ ಲಕ್ಷ್ಮೀ ದೇವಿ ಹುಟ್ಟಿದಾಳೆ ಅಂತ ಅನ್ಕೊಂಡ್ವಿ. ನೀನೇ ನಮ್ ಸಂತೋಷ ಅಂತ ಅನ್ಕೊಂಡ್ವಿ. ನಿನ್ನ ಚೆನ್ನಾಗಿ ಬೆಳೆಸಿದ್ರೆ ಸಾಕು ಅಂತ ಅನ್ನಿಸ್ತು. ಇಷ್ಟೆಲ್ಲ ಮಾಡಿದ್ರು ನಿನಗೆ ನನ್ನಲ್ಲಿ ಪ್ರೀತಿ ಕಾಣಿಸ್ಲೇ ಇಲ್ವಾ ಅಮ್ಮ? ತಂದೆ ತಾಯಿ ಯಾವಾಗ್ಲೂ ಮಕ್ಕಳ ಭವಿಷ್ಯದ ಬಗ್ಗೆ ಯೋಚನೆ ಮಾಡಿ ಕೆಲವನ್ನ ಬೇಡ ಅಂತಾರೆ. ಆ ದಾರಿಲಿ ಹೋಗಿ ಕಷ್ಟ ಪಡಬಾರ್ದು ಅನ್ನೋ ಕಾರಣಕ್ಕೆ. ತಾಯಿ ಮಗುವಿನ ಹಸುವನ್ನ ತೀರಿಸ್ತಾಳೆ, ಆದ್ರೆ ತಂದೆ ಮಗುವಿನ ಭವಿಷ್ಯ ನೋಡ್ತಾನೆ. ನಿನಗೆ ನಡೆಯಕ್ ಬರ್ತೆ, ನೀನ್ ಚಿಕ್ಕ ವಯಸ್ಸಲ್ಲಿ ಕೆಳಗ್ ಬೀಳ್ತೀನೋ ಅಂತ, ಬೆಳಿತಿರ್ಬೇಕಾದ್ರೆ ತಪ್ಪು ಹೆಜ್ಜೆ ಇಡ್ತೀಯೇನೋ ಅಂತ, ಬೆಳೆದ ಮೇಲೆ ಎದುರುಗಡೆ ಇರೋರು ಮೋಡಿಗೆ ನೀನು ಕಷ್ಟ ಪಡ್ತೀಯೇನೋ ಅಂತ ಯೋಚನೆ ಮಾಡ್ತಾ ನೀನು ಮುಂದೆ ನಗೋದನ್ನೇ ಮರೆತೋದೆ ಅನ್ಸುತ್ತೆ. ಅದೇ ನಿನಗೆ ನನ್ನ ಮೇಲೆ ಭಯನ ಬೆಳೆಸಿರುತ್ತೆ. ನೀನು ಸಂತೋಷವಾಗಿರೋದೇ ನನಗೆ ಮುಖ್ಯನಮ್ಮ. ನನಗಿರೋ ಒಂದೇ ಒಂದು ಆಸ್ತಿ ಅಂದ್ರೆ ಅದು ನೀನಮ್ಮ. ನಿನ್ನ ಕಣ್ಣಲ್ಲಿ ನಾನು ಯಾವತ್ತೂ ಕಣ್ಣೀರನ್ನು ನೋಡಬಾರ್ದಮ್ಮ. ನಿನಗೋಸ್ಕರ ಏನು ಬೇಕಾದ್ರೂ ಮಾಡ್ತೀನಿ. ಈ ಕುಟುಂಬದ ಬಗ್ಗೆ ಎಷ್ಟು ಯೋಚನೆ ಮಾಡ್ತೀನೋ ನಿನ್ನ ಬಗ್ಗೆ ಅದಕ್ಕಿಂತ ಹೆಚ್ಚಾಗಿ ಯೋಚನೆ ಮಾಡ್ತೀನಿ. ಅಮ್ಮ, ಅಪ್ಪ ಬಂಗಾರನೇ ಅಮ್ಮ. ಹೌದು, ಏನ್ ನಡೀತಮ್ಮ? ನಾನು ಮಾತಾಡ್ ಬರ್ತೀನಿ ಅಂತ ಇಲ್ಲಿಂದ ಹೋದ್ನಾ? ನಾನು ಹೋಗೋ ಅಷ್ಟ್ರಲ್ಲಿ ನಿಮ್ಮಪ್ಪನೇ ಅಲ್ಲಿಗೆ ಹೋಗಿ ಅವ್ರ ಹತ್ರ ಮಾತಾಡ್ತಾ ಇದ್ರು. ನನಗಂತೂ ಅದನ್ನ ನೋಡಿ ತುಂಬಾನೇ ಆಶ್ಚರ್ಯ ಆಗೋಯ್ತು. ಕೋ ಎಜುಕೇಶನ್ ಅಲ್ಲಿ ಓದ್ರೆ ಪ್ರಾಬ್ಲಮ್ ಏನಿದೆ? ಅಲ್ಲಿಗೆ ಹೋಗಿ ಮನ್ಸೇನಾದ್ರೂ ಬದಲಾದ್ರೆ ನನ್ನ ಮಗಳು ಹಾಗೆ ಮಾಡ್ತಾಳೆ ಅಂತ ಯಾಕೆ ಅನ್ಕೋತಾ ಇದ್ದೀರಾ? ಮದುವೆಗೆ ಮುಂಚೆ ಇಲ್ದೇ ಇರೋ ನಂಬಿಕೆ ಮದುವೆ ಆದ್ಮೇಲೆ ಬರುತ್ತೆ ಅಂತ ನಾವ್ ಹೇಗ್ ನಂಬಕ್ಕಾಗತ್ತೆ? ಅಂಕಲ್, ನೀವಂದ್ರೆ ನಿಮ್ ಕುಟುಂಬ ಅಂದ್ರೆ, ರಾಜಲಕ್ಷ್ಮಿ ಅಂದ್ರೆ ನಂಗೆ ನಂಬಿಕೆ ಇದೆ. ಅಂದ್ರೆ ರಾಜಲಕ್ಷ್ಮಿ ಹುಡುಗರು ಓದೋ ಕಾಲೇಜಲ್ಲಿ ಏನಾದ್ರೂ ಓದಿದ್ರೆ ನಿಮ್ಗೇನು ಅಭ್ಯಂತರ ಇಲ್ಲ ಅಲ್ವಾ? ಯಾವುದೇ ಅಭ್ಯಂತರ ಇಲ್ಲ ಬೀಗ್ರೆ. ನಮ್ಮಪ್ಪ ನನ್ನನ್ ವಹಿಸ್ಕೊಂಡು ಅಷ್ಟೊಂದೆಲ್ಲ ಮಾತಾಡ್ ಬಂದ್ರ? ನಾನು ಮಾಡಿದ ತಪ್ಪಿಗೆ ನಾನು ಎಷ್ಟೇ ದೇವರಿಗೆ ಪ್ರದಕ್ಷಿಣೆ ಹಾಕಿದ್ರೂ ಕೂಡ ಪರಿಹಾರ ಸಿಕ್ಕಲ್ಲ. ಯಾರು ಹೇಳಿದ್ರು ಪರಿಹಾರ ಸಿಗಲ್ಲ ಅಂತ? ನಾನ್ ಹೇಳ್ತಾ ಇದ್ದೀನಲ್ವಾ ಪರಿಹಾರ ಸಿಗಲ್ಲ ಅಂತ. ಸಿಕ್ಕೇ ಸಿಗತ್ತೆ. ಆದ್ರೆ ಅದಕ್ಕೆ ಅಂತ ನೀವು ಗುಡಿ ಸುತ್ತ ತಿರುಗೋ ಅವಶ್ಯಕತೆನೇ ಇಲ್ಲ. ಕ್ಷಮಿಸಿ ಅಂತ ಕೇಳಿ ಸಾಕು, ನಿಮ್ ಯಜಮಾನ್ರೆ ನಿಮ್ ಸುತ್ತ ತಿರುಗ್ತಾರೆ. ಹೇಗೆ ಹೇಗೆ ಅಂದ್ರೆ ಹೀಗ್ ಮಾಡಿ ಅವ್ರ ಕರ್ಗ್ ಹೋಗಿ ನಿಮ್ಮನ್ನ ಹೀಗೆ ತಪ್ಪಿದ್ದಾರೆ. ಅವರು ಹಾಗೆಲ್ಲ ಕರ್ಗೋರಲ್ಲ, ಅವ್ರ ಬಗ್ಗೆ ನನಗ್ ಚೆನ್ನಾಗ್ ಗೊತ್ತು. ಅಯ್ಯೋ, ನನ್ ಮಮ್ಮ ಯಾವಾಗ್ಲೂ ಹೇಳ್ತಿದ್ರು, ಗಂಡ್ಸು ದೇಶಕ್ಕೆ ರಾಜ ಆದ್ರೂ ಮನೇಲಿ ಹೆಂಡತಿಗೆ ಗಂಡನೇ ಅಂತ. ಸ್ವಲ್ಪ ಸಲಿಗೆ ತೋರ್ಸಿದ್ರೆ ಹಾಗೆ ಕರ್ಗೋಗ್ತಾರೆ ಅಂತ. ಹಾಗೆಲ್ಲ ಸಲಿಗೆ ತೋರ್ಸಿದ್ರೆ ನಿಮ್ಮಪ್ಪ ಕರಗ್ತಾರೋ ಏನೋ, ನಿಮ್ ದೊಡ್ಡಪ್ಪ ಮಾತ್ರ ಇನ್ನೂ ಕೋಪ ಮಾಡ್ಕೋತಾರೆ. ಸುಮ್ನೆ ಇರಮ್ಮ, ನೀನ್ ತಪ್ಪು ಮಾಡ್ತಿದ್ಯಾ ಅನ್ನೋ ಭ್ರಮೇಲಿ ಅಪ್ಪ ನಿನ್ನ ದೂರ ಮಾಡ್ತಿದ್ರು. ಇಲ್ಲ ಅಂದ್ರೆ ನಿನ್ ಜೊತೆ ಎಷ್ಟು ಚೆನ್ನಾಗಿರ್ತಾರೆ.
ಆದ್ಯಾ ನಾನ್ ಚಿಕ್ಕ ವಯಸ್ಸಲ್ಲಿ ಅಮ್ಮನ್ ಜೊತೆ ಇರುವಾಗ ಅಪ್ಪ ಅಮ್ಮನ್ ಜೊತೆ ಮಾತಾಡ್ಬೇಕು ಅಂತ ನನ್ಗೆ ಸ್ವೀಟ್ಸ್ ಬೊಂಬೆ ಎಲ್ಲ ತಂದ್ಕೊಟ್ಟು ಇನ್ನೇನಮ್ಮ ಹೋಗಿ ತಪ್ಪಾಯ್ತು ಅಂತ ಸಾರಿ ಕೇಳಿ, ಅದಾದ್ಮೇಲೆ ಥ್ಯಾಂಕ್ ಯು ಹೇಳಿ. ಒಳ್ಳೆ ಮೂಡ್ ನೋಡಿ ಐ ಲವ್ ಯು ಅಂತ ಹೇಳ್ಬಿಡಿ. ನೀನ್ ನನಗ್ ಬೈದ್ರು ಹೊಡೆದ್ರು ಪರವಾಗಿಲ್ಲ ಅಮ್ಮ, ಆದ್ರೆ ನೀನು ಅಪ್ಪ ಒಂದಾದ್ರೆ ನನಗಷ್ಟೇ ಸಾಕು. ಇನ್ಯಾಕ್ ತಡ, ಅವರು ಏಕಾಂತದಲ್ಲಿರ್ಬೇಕಾದ್ರೆ ಈ ಕಾಂತಮ್ಮ ಹೋಗಿ ಸೇವೆ ಮಾಡಿದ್ರೆ ಸಾಕು. ರಾಜಾರಾಮ್ ದೊಡ್ಡಪ್ಪಂಗ್ ಗೊತ್ತಾದ್ರೆ ಸಾಯಿಸ್ಬಿಡ್ತಾರೆ. ಪ್ಲೀಸ್ ಆದ್ಯ ನನ್ ಲವ್ ಸಪೋರ್ಟ್ ಮಾಡು ಪ್ಲೀಸ್. ನಿನ್ ಬಿಟ್ರೆ ನಂಗ್ ಬೇರೆ ಗತಿನೇ ಇಲ್ಲ ಕಣೆ. ಪ್ಲೀಸ್ ಆದ್ಯ, ಪ್ರೇಮಿಗಳನ್ನ ಒಂದ್ ಮಾಡಿದ್ರೆ ನಿಂಗ್ ಒಳ್ಳೆ ಗಂಡ ಸಿಗ್ತಾನೆ. ಪ್ಲೀಸ್ ಆದ್ಯ. ಸರಿ, ಈಗೇನ್ ಮಾಡ್ಬೇಕು ಹೇಳು. ಒಂದು ಸಲ ಮಾವನಿಗೆ ಫೋನ್ ಕೊಡ್ತೀಯಾ? ಮಾತಾಡ್ಬೇಕು. ಈ ಟೈಮಲ್ಲಿ ಕೊಡಕ್ಕಾಗಲ್ಲ, ನಾಳೆ ಮಾತಾಡ್ಕೋ. ನನ್ನಿಂದ ಆಗಲ್ಲ. ಅಷ್ಟಕ್ಕೂ ಆ ಡ್ರಮ್ಮು ಅಂದ್ರೇನೆ ನನಗಾಗಲ್ಲ. ಅಂತದ್ರಲ್ಲಿ ನೀನು ನನ್ನ ಅವನ್ ರೂಮ್ಗೆ ಹೋಗಿ ಫೋನ್ ಕೊಡು ಅಂತಿದ್ಯಾ? ಐ ಕಾಂಟ್ ಡೂ ಇಟ್. ಪ್ಲೀಸ್ ಪ್ಲೀಸ್ ಆದ್ಯಾ ಪ್ಲೀಸ್. ನಾನ್ ವಿಶ್ ಮಾಡ್ಲಿಲ್ಲ ಅಂದ್ರೆ ಮಾವ ಫೀಲ್ ಮಾಡ್ಕೋತಾನೆ. ಪ್ಲೀಸ್, ಅವ್ನ್ ನನ್ಗೋಸ್ಕರ ಕಾಯ್ತಿರ್ತಾನೆ ಕಣೆ. ಈ ಚಾರುಗೆ ಓವರ್ ಆಕ್ಟಿಂಗ್ ತುಂಬಾ ಜಾಸ್ತಿ. ಡ್ರಮ್ಮು ಇವಳ ಬಗ್ಗೆ ಸ್ವಲ್ಪನೂ ಯೋಚನೆ ಮಾಡಲ್ಲ. ಪ್ಲೀಸ್ ಆದ್ಯಾ, ನಮ್ಮನ್ ಒಂದ್ ಮಾಡು ಪ್ಲೀಸ್ ಪ್ಲೀಸ್ ಪ್ಲೀಸ್. ಸರಿ, ಅಲ್ಲಿಗೆ ಹೋಗಿ ನಾನು ಕಾಲ್ ಮಾಡ್ತೀನಿ. ಪ್ಲೀಸ್ ಆದ್ಯಾ, ಮರ್ತು ಹೋಗಲ್ಲ ತಾನೆ? ಮಸ್ತ್ ಹೋಗಲ್ಲ. ಅಯ್ಯೋ, ಸೀನು, ಬಾಗಿಲ್ ತೆಗಿಯೋ. ಸೀನು, ಏನಾಯ್ತು? ಒಳಗಡೆಯಿಂದ ಏನೋ ಶಬ್ದ ಬರ್ತಿದೆ. ಏನಾಯ್ತು? ಏನಾಯ್ತೆ? ರೂಮ್ ಒಳಗಡೆಯಿಂದ ಏನೋ ಶಬ್ದ ಬರ್ತಿದೆ ರೀ. ಬಾಗಿಲ್ ತಟ್ಟಿದ್ರು ಅವ್ನ್ ತೆಗಿತಾನೆ ಇಲ್ಲ. ಅವ್ನ್ ಮಲ್ಗಿರ್ಬೇಕ. ಶಬ್ದ ಬರ್ತಿದೆ ಅಂದ್ರೆ ಮಲ್ಕೊಂಡಿರ್ತಾನೆ ಅಂತೀಯಲ್ಲೋ. ಅವ್ನ್ಗೇನಾಯ್ತೋ ಏನೋ ಅಂತ ಭಯ ಆಗ್ತಿದೆ. ಕಂದ ಸೀನು, ಯಾಕೆ ಅಷ್ಟೊಂದು ಭಯ ಪಡ್ತಾ ಇದ್ಯಾ? ಸೀನು ನನ್ ಮಗ, ಎಷ್ಟೇ ಜನ ಬಂದ್ರು ಅವ್ರನ್ನೆಲ್ಲ ನೋಡ್ಕೊತಾನ ಅವನಷ್ಟೇ. ಹಾ, ಅದ್ ಹಾಗಲ್ಲ ರೀ. ಯಾರಾದ್ರೂ ಕಳ್ಳಗಿಳ ಬಂದಿದ್ರೆ? ಕಳ್ಳರು ಬಂದ್ರೆ ಅವ್ರ ಕೈ ಕಲ್ಲೆಲ್ಲ ಮುರಿದಾಕ್ಬಿಡ್ತಾನ ಕಣೆ. ಸೀನು, ವಿಷಯ ಅರ್ಥ ಮಾಡ್ಕೊಳ್ದೆ ನೀವೊಬ್ರು. ಸೀನು, ಸೀನು, ಬಾಗಿಲ್ ತೆಗಿಯೋ. ಅಯ್ಯೋ, ಮಾಮೂಲಿಯಾಗಿ ಕರಿತಿದ್ದ ಹಾಗೆ ಎದ್ಬಿಡ್ತಾನಲ್ಲ ಅಲ್ವಾ? ಎಲ್ಲ ನಿದ್ದೆಯಿಂದ ಎದ್ಬಿಟ್ರು. ಈಗ ಪರಿಸ್ಥಿತಿ ಏನು? ನನ್ ಮಗನ ತೆಗಿಯೋ ಬಾಗ್ಲು. ಸೀನು, ಸೀನು ಬಾಗಲ್ ತೆಗಿಯೋ. ಸೀನು, ಸೀನು. ಏನಾಯ್ತು? ಅದು ಬಾಗಿಲ್ ತೆಗಿತೀಯ? ಏನಾಯ್ತು? ರೂಮಿಂದ ಏನೋ ವಸ್ತುಗಳು ಬೀಳ್ತಿರೋ ಹಾಗೆ ಶಬ್ದ ಬರ್ತಾ ಇದೆ. ಏನಾಯ್ತು ಗೊತ್ತಾಗ್ತಿಲ್ಲ ಭಾವನವ್ರೆ. ಇಲ್ಲಾಂದ್ರೆ ಸೀನು ಪ್ರಜ್ಞೆ ತಪ್ಪಿ ಬಿದ್ದು ಹೋಗಿದ್ದಾನೇನೋ. ಪಾರ್ವತಿ, ಏನೇ ಮಾತಾಡ್ತಿದ್ಯಾ? ತಲೆ ಕೆಟ್ಟಿದ್ಯಾ? ಸೀನು, ಮಾವ. ಸೀನು, ಮಾವ ಕೂಡ ಬಂದ್ಬಿಟ್ರು. ಆದ್ಯ, ಇವಾಗ ಏನ್ ಮಾಡೋದು ಅಂತ ಗೊತ್ತಾಗ್ತಿಲ್ಲ. ನಿನ್ನೆ ಬೈಬೇಕು, ನನ್ ಯಾಕೆ ಒಳಗೆ ಇಳ್ಕೊಂಡೆ? ಹೊರಗಡೆನೆ ಮಾತಾಡ್ಸಿದ್ರೆ ಈಗ ಈ ಪ್ರಾಬ್ಲಮೇ ಬರ್ತಿರ್ಲಿಲ್ಲ ಅಲ್ವಾ? ಅಂದ್ರೆ ಅಮ್ಮ ನೋಡಿದ್ರೆ ಸಮಸ್ಯೆ ಆಗುತ್ತೆ ಅಂತ ನಾನು ನಿನ್ನ ಒಳಗೆ ಹೇಳ್ಕೊಂಡೆ. ಈಗ ಅದಕ್ಕಿನ್ನ ದೊಡ್ಡ ಜಗಳ ಆಗೋ ತರ ಇದೆ. ಈಗ ಏನ್ ಮಾಡೋದು ಅಂತ ಅರ್ಥನೇ ಆಗ್ತಿಲ್ಲ. ಸೀನು, ಬಾಗ್ಲನ್ ತೆಗಿ. ಮಾವನ ಹತ್ರ ಸುಳ್ಳು ಹೇಳಕ್ಕಾಗಲ್ಲ. ಇವಾಗ ನಾವಿಬ್ರು ಪಕ್ಕ ಸಿಕ್ಕಾಕೋತೀವಿ. ಆದ್ಯ, ಬೆಕ್ಕು ಬಂದಿರೋ ಹಾಗಿದೆ. ಬೆಕ್ಕು 3 ಸಲ ಬೀಳ್ಸತ್ತ ಪಾರ್ವತಿ? ನಾನು 3 ಸಲ ದೊಡ್ಡ ದೊಡ್ಡ ಶಬ್ದ ಕೇಳಿಸ್ಕೊಂಡೆ. ಏನಾಯ್ತು? ಅಮ್ಮ,
ಹೇಳು ಸೀನು, ಏನಾಯ್ತು? ಯಾವುದೋ ಬೆಕ್ಕು ಬೀಳ್ಸಿರ್ಬೇಕು ಮಾವ. ನಾನು ಓದ್ಕೊಂಡು ಹಾಗೆ ನಿದ್ದೆ ಮಾಡ್ಬಿಟ್ಟೆ. ನಿದ್ದೆಲಿದ್ದಕ್ಕೆ ಎದ್ದೇಳಕ್ಕಾಗ್ಲಿಲ್ಲ. ಹುಷಾರಾಗಿ ಬಾಗ್ಲು ಹಾಕೊಂಡು ಮಲ್ಕೋ. ಸರಿ ಮಾವ. ಎಲ್ರೂ ಹೋಗಿ ಮಲ್ಕೊಳ್ಳಿ. ಅಮ್ಮ, ಆ ಫೋನ್ ಯಾರ್ದು ಸೀನು? ಆದ್ಯ ಫೋನ್ ಮಾವ. ಆದ್ಯ ಫೋನು ನಿನ್ ರೂಮ್ ಒಳಗೆ ಹೇಗ್ ಬಂತು? ಅಮ್ಮ, ಅಮ್ಮ ನೀನ್ ಬಾರಮ್ಮ. ಇಲ್ಲಿ ಯಾರು ಇಲ್ಲ ಅಮ್ಮ. ಅಮ್ಮ ಬಾರಮ್ಮ ನೀನು. ಬಾಮ್ಮ, ಕೈ ಮುಗಿತೀನಿ, ಹೋಗಮ್ಮ. ಹೋಗು. ಅಮ್ಮ ನೀನ್ ಹೋಗಮ್ಮ, ಕೈ ಮುಗಿತೀನಿ, ಹೋಗಮ್ಮ. ಅಮ್ಮ ಅಮ್ಮ ಪ್ಲೀಸ್ ಅಮ್ಮ, ಪ್ಲೀಸ್ ಅಮ್ಮ, ಪ್ಲೀಸ್ ಅಮ್ಮ, ಹೋಗಮ್ಮ ನೀನು. ಲೋ ಸೀನು, ನನ್ ಮಾತು ಕೇಳು. ಅದು ಈಗ ನನ್ ಮಗ ಅನ್ಸ್ಕೊಂಡೆ ಕಣ ನೀನು. ಯಾಕಾದ್ಯ ಈ ತರ ನಗ್ತಾ ಇದೆಯಾ? ಸೀನು, ಟಾಮ್ ಅಂಡ್ ಜೆರ್ರಿ ನೋಡ್ದಾಗ ಕೂಡ ಇಷ್ಟೊಂದು ನಗು ಬಂದಿರ್ಲಿಲ್ಲ. ನಿನಗ್ ತಕ್ಕ ಹೆಂಡತಿ ಸಿಕ್ಕಿದಾಳೆ ಡ್ರಮ್ಮು. ಸರಿ, ನನ್ ಫೋನ್ ನನಗ್ ಕೊಡು. ಬಾಯ್. ಮಾವ ನನ್ನ ಏನೋ ಬರಕ್ ಹೇಳಿದ್ರಂತೆ. ನಿನಗ್ ಚಾರು ಅಂದ್ರೆ ಇಷ್ಟನಾ? ಮಾವ ಹೇಳು, ನಿನಗೆ ಚಾರು ಅಂದ್ರೆ ಇಷ್ಟನಾ ಅಂತ ಕೇಳ್ದೆ. ಹೀಗೆ ಯಾಕೆ ಕೇಳ್ತಾ ಇದೀರಾ ಮಾವ? ಕೇಳಿದ ಪ್ರಶ್ನೆಗೆ ನೇರವಾಗಿ ಉತ್ತರ ಕೊಡಬೇಕು ಸೀನು. ನಿನಗೆ ಚಾರು ಅಂದ್ರೆ ಇಷ್ಟನೇ ತಾನೆ? ನೋಡು ಸೀನು, ನೀನು ವಯಸ್ಸಲ್ಲಿದೆಯಾ. ವಯಸ್ಸಲ್ಲಿರುವಾಗ ಮನ್ಸನ್ನ ಹತೋಟಿಯಲ್ಲಿಟ್ಕೊಳ್ಳೋದು ಸುಲಭ ಅಲ್ಲ. ಆವಾಗ ನಿರ್ಧಾರಗಳು ಬದಲಾಗ್ತಾ ಇರುತ್ತೆ. ಅದಕ್ಕೆ ನೀನು ಕೂಡ ಮನ್ಸಿನ ನಿರ್ಧಾರನ ಬದಲಾಯಿಸ್ಕೊಂಡ್ಯಾ ಅಂತ ಕೇಳ್ತಾ ಇದ್ದೀನಿ. ನಿಜವಾಗ್ಲೂ ನಿನಗ್ ಚಾರು ಅಂದ್ರೆ ಇಷ್ಟನೇನಾ? ಮಾವ ಅದು ಅದೇ ಸೀನು, ನಿಮ್ಮತ್ತೆ ವಿಷಯದಲ್ಲಿ ನಡೆದಿದ್ದು ನಿನಗ್ ಗೊತ್ತು ತಾನೆ?
ಅವತ್ತು ಜಾನಕಿ ಕಿಶೋರ್ನ ಮದುವೆ ಮಾಡ್ಕೋಬೇಕಾಗಿತ್ತು. ಆದ್ರೆ ಆ ಸಂತೋಷದ ಮದುವೆ ಮಂಟಪದಲ್ಲಿ ಜಾನಕಿ ತಂಗಿ ಸಂಧ್ಯಾ ಕಿಶೋರ್ನ ಕರ್ಕೊಂಡು ಹೊಟ್ಟೋದ್ಲು. ಜಾನಕಿ ಅವರ ಅಪ್ಪನಿಗೆ ಅದನ್ನ ನೋಡಿ ತಡ್ಕೊಳಕ್ಕಾಗ್ಲಿಲ್ಲ. ಅವ್ರು ನನಗೆ ಸೋದರ ಮಾವ ಮಾತ್ರ ಅಲ್ಲ, ಅವ್ರನ್ನ ಗುರುವಿನ ಹಾಗೆ, ಒಬ್ಬ ದೈವದ ಹಾಗೆ ಭಾವಿಸ್ತೀನಿ ನಾನು. ಅಂಥದ್ದು ಅವರು ನನ್ನ ಕಣ್ಣು ಮುಂದೆನೆ ನಡೆದಂತ ಘಟನೆಗೆ ಹೃದಯಾಘಾತದಿಂದ ತೀರ್ ಹೋದ್ರು. ಅವತ್ತು ಹೋಗಿದ್ದು ಅವರು ಮಾತ್ರ ಅಲ್ಲ, ಗೌರವ ಮರ್ಯಾದೆ ಎಲ್ಲ ಹೋಯ್ತು. ಆವತ್ತು ನಿನಗೆ ಇಷ್ಟನಾ ಇಲ್ವಾ ಅಂತ ಕೇಳೆ ನಿಶ್ಚಿತಾರ್ಥ ಮಾಡಿಸಿದ್ದು. ನಮ್ಮ ಮನೆತನದಲ್ಲಿ ನಿಶ್ಚಿತಾರ್ಥ ಆಯ್ತು ಅಂದ್ರೆ ಮದುವೆ ಆದ ಹಾಗೇನೆ. ಲೇ, ಎಲ್ಲಿಗೆ ಹೋಗ್ತಿದ್ಯಾ? ಆದ್ಯನ ಹತ್ರ. ಯಾಕೆ? ಮಾತಾಡಕ್ಕೆ ಕಣೋ. ಈಗ ತಾನೇ ಮಾವ ಅಷ್ಟೆಲ್ಲ ಬುದ್ಧಿ ಹೇಳಿದ್ರಲ್ಲ, ಮರ್ತೋದ? ಅಂದ್ರೆ ಮಾವನ್ ಮರ್ಯಾದೆ ಹೋದ್ರೂ ಪರವಾಗಿಲ್ಲ, ಗೌರವ ಹೋದ್ರೂ ಪರವಾಗಿಲ್ಲ, ನಿನಗ್ ಬೇಕಾಗಿರೋದು ಆದ್ಯ ಮಾತ್ರ, ಅಷ್ಟೇ ಅಲ್ವಾ? ಲೇ, ನಿನ್ನ ಅವ್ರು ಎಷ್ಟು ಪ್ರೀತಿಯಿಂದ ನೋಡ್ಕೊಂಡಿದ್ದಾರೆ, ಅವ್ರು ನಿನ್ನ ಎಷ್ಟು ಇಷ್ಟಪಡ್ತಾರೆ, ಮರ್ತೋಗ್ಬಿಟ್ಟ? ಇಷ್ಟೆಲ್ಲ ಇದ್ರು ನಿನಗ್ ಬುದ್ಧಿ ಹೇಳಿದ್ಮೇಲೂ ಆದ್ಯನ್ ಜೊತೆ ಮಾತಾಡಕ್ ಹೋಗ್ತೀನಿ ಅಂತ ಹೇಳ್ತೀಯಲ್ಲ, ಇವಾಗ ಏನ್ ಮಾಡ್ಲಿ? ಮಾವನ್ ಮೇಲೆ ನನ್ಗೂ ಅಭಿಮಾನ ಇದೆ, ಅವ್ರ ಮೇಲೆ ಗೌರವ ಇದೆ, ಅವ್ರ ಮಾತನ್ನ ಕೇಳ್ಬೇಕು ಅಂತ ನನ್ ಮೈಂಡ್ ಕೂಡ ಹೇಳ್ತಾನೆ ಇದೆ. ಆದ್ರೆ ಇದೆಲ್ಲದಕ್ಕಿಂತ ಮೀರಿ ಆದ್ಯನ್ ಮೇಲೆ ಪ್ರೀತಿ ಇದೆ. ಆದ್ಯನ ಪ್ರೀತಿಸು ಅಂತ ನನ್ ಮನ್ಸು ಹೇಳ್ತಿದೆ. ಇವಾಗ ಏನ್ ಮಾಡ್ಲಿ ಅಂತ ಗೊತ್ತಾಗ್ತಿಲ್ಲ. ಅದಕ್ಕೆ ನಿನ್ ಮೈಂಡ್ ಹೇಳೋದನ್ನ ಕೇಳು. ನಿನ್ ಜೀವನನೂ ಚೆನ್ನಾಗಿರುತ್ತೆ. ನನ್ ಜೀವನ ಚೆನ್ನಾಗಿರ್ಬೇಕು ಅಂದ್ರೆ ನನ್ ಜೊತೆ ಆದ್ಯ ಇರಬೇಕು. ಜೀವನದ ಬಗ್ಗೆ ಈ ರೀತಿ ಯೋಚನೆ ಮಾಡಿದಕ್ಕೆ ನಿಮ್ ಚಿಕ್ಕತ್ತೆ ಮಂಟಪದಿಂದ ಓಡ್ ಹೋಗಿದ್ದು. ಕೊನೆಗೇನಾಯ್ತು? ಆ ಜೀವ ಅಲ್ಲಿ ಒಂಟಿ ಆಗೋಯ್ತು. ಹೋಗೋವಾಗ್ಲೂ ಕೂಡ ಯಾರು ಇಲ್ದೇನೆ ಒಂಟಿಯಾಗೆ ಹೋದ್ರು. ಕೊನೆಗೆ ಆದ್ಯನ್ ಜೀವನ ಕೂಡ ಒಂಟಿ ಮಾಡಿ ಹೋದ್ರಲ್ಲ. ಇಷ್ಟ ಇಲ್ದಿರೋ ಜೀವನದಲ್ಲಿ 100 ಜನ ಜೊತೆಲಿದ್ರು ಅದು ಒಂಟಿ ಅಂತಾನೆ ಅನ್ಸೋದು. ಅದೇ ನಮಗಿಷ್ಟ ಇರೋ ಜೀವನದಲ್ಲಿ ನಮ್ ಜೊತೆಲಿ ಯಾರು ಇಲ್ಲ ಅಂದ್ರೂ ಕೂಡ ಬೇಕಾದಷ್ಟು ಜನ ನಮ್ ಜೊತೆಲಿ ಇರೋ ತರ ಅನ್ಸತ್ತೆ. ನಾವು ಎಷ್ಟು ವರ್ಷ ಬದುಕಿದ್ವಿ ಅನ್ನೋದಲ್ಲ ಮುಖ್ಯ, ಯಾರ ಜೊತೆ ಎಷ್ಟು ಸಂತೋಷವಾಗಿ ಜೀವನ ಮಾಡಿದ್ವಿ ಅನ್ನೋದೇ ಮುಖ್ಯ. ಅಂದ್ರೆ ಆದ್ಯನ ಮರೆಯಲ್ಲ ಅಂತಿದ್ಯಾ? ಹೌದು ಕಣೋ, ಆದ್ಯನ ಮರೆಯಕ್ಕಾಗಲ್ಲ. ಹಾಗಾದ್ರೆ ಈಗ್ಲೇ ಮಾವನ್ಗೆ ಹೋಗಿ ಹೇಳ್ಬಿಡು, ಆದ್ಯನ್ ಪ್ರೀತಿಸ್ತಾ ಇದೀನಿ ಅಂತ. ಯಾಕೆ ಅಷ್ಟೊಂದು ಧೈರ್ಯ ಇಲ್ವಾ? ಸರಿ, ಮತ್ತೆ ನಿಮ್ ಚಿಕ್ಕತ್ತೆ ತರನೇ ಮದ್ವೆ ಮಂಟಪದಿಂದ ಆದ್ಯನ್ನ ಓಡಿಸ್ಕೊಂಡು ಹೋಗ್ಬಿಡ್ತೀಯಾ? ಇಲ್ಲ, ಮದ್ವೆ ಏರ್ಪಾಡಿಗಿಂತ ಮುಂಚೆ ಈ ವಿಷಯನ ಮಾವನ್ಗೆ ಹೇಳ್ತೀನಿ. ಹೇಳುವಂತೆ. ಹೋಗ್ಲಿ, ಆದ್ಯನ್ಗೆ ನೀನಂದ್ರೆ ಇಷ್ಟನಾ? ಗೊತ್ತಿಲ್ಲ. ಓಹೋ, ಸೂಪರ್ ಸೂಪರ್ ಅಮ್ಮ, ಸೂಪರ್. ಅವಳು ನಿನ್ನ ಪ್ರೀತಿಸ್ತಿದ್ದಾಳೋ ಇಲ್ವೋ ಅಂತ ತಿಳ್ಕೊಳ್ದೇನೆ ಮಾವನ್ ಹೇಳೋದಕ್ಕೆ ಫಿಕ್ಸ್ ಆಗ್ಬಿಟ್ಟ. ಮೊದ್ಲು ಅವಳು ನಿನ್ನ ಪ್ರೀತಿಸ್ತಿದ್ದಾಳೋ ಇಲ್ವೋ ಅದನ್ನ ತಿಳ್ಕೋತೀನಿ. ಒಂದ್ ವೇಳೆ ಅವಳು ನಿನ್ನ ಪ್ರೀತಿಸದೇ ಇದ್ರೆ ಏಕೆ ಮಾತೆ ಬರ್ತಾ ಇಲ್ಲ? ಈಗಿರುವಂತಹ ಈ ಮೌನ ನಿನ್ ಜೀವನದಲ್ಲಿ ಬರಬಾರ್ದು ಅಂದ್ರೆ ಈಗ್ಲೇ ಹೋಗಿ ಆ ಹುಡುಗಿ ಮನ್ಸಲ್ಲಿ ನೀನ್ ಇದೆಯೋ ಇಲ್ವೋ ಅಂತ ತಿಳ್ಕೊ. ಆಗ್ಲೇ ಅರ್ಧ ಗಂಟೆಯಿಂದ ನಗ್ತಾನೆ ಇದ್ಯಾ, ಅಷ್ಟಕ್ಕೂ ಜೋಕ್ ಏನು? ನೆನ್ನೆ ರಾತ್ರಿ ನೀನೊಂದು ಒಳ್ಳೆ ಸೀನ್ ಮಿಸ್ ಮಾಡ್ಕೊಂಡೆ, ಮಾತಲ್ಲ ಅದನ್ನ ಹೇಳಕ್ಕೆ ಆಗಲ್ಲ. ಏನಾಯ್ತು ಹೇಳ್ಬೇಕು ತಾನೆ? ಇವತ್ತು ವ್ಯಾಲೆಂಟೈನ್ಸ್ ಡೇ ಅಲ್ವಾ, ರಾತ್ರಿ ಚಾರು ಡ್ರಮ್ಮುಗೆ ವಿಶ್ ಮಾಡಿದ್ಲು. ಹೌದಾ? ಮಾವನ್ ಹತ್ರ ಫೋನ್ ಇಲ್ವಲ್ಲ? ಓ, ಲ್ಯಾಂಡ್ಲೈನಿಗೆ ಮಾಡಿದ್ಲಾ? ಇಲ್ಲ,
ನನಗ್ ಫೋನ್ ಮಾಡಿ ನಿಮ್ ಡ್ರಮ್ಮು ಮಾವನ್ ಕೊಡಕ್ ಹೇಳಿದ್ಲು, ಕೊಟ್ಟೆ. ಆಗ ಒಂದ್ ಅದ್ಭುತ ನಡೀತು. ಏನ ಅದ್ಭುತ? ಮೊದಲು ವಿಷಯ ಹೇಳ್ಬಿಟ್ ನಗ್ಬೋದಲ್ವಾ? ಆದ್ಯ ಹೇಳ್ಬಿಟ್ಟಾದ್ರೂ ನಗು ಅಥವಾ ನಕ್ಕಾದ್ಮೇಲಾದ್ರೂ ಹೇಳು. ಅಷ್ಟಕ್ಕೂ ನಂಗೇನು ಅರ್ಥ ಆಗ್ತಿಲ್ಲ. ಫಸ್ಟ್ ಚಾರು ಫೋನ್ ಮಾಡಿದ್ಲು. ಎಲ್ರು ಮುಂದೆ ಮಾವ ಮಾತಾಡದ್ನಾ? ಏನ್ ಮಾತಾಡ್ದ? ಈ ಟೈಮಲ್ಲಿ ಯಾಕೆ ಫೋನ್ ಮಾಡಿದೆ ಚಾರು? ಹ್ಯಾಪಿ ವ್ಯಾಲೆಂಟೈನ್ಸ್ ಡೇ ಮಾವ. ಐ ಲವ್ ಯು. ಆದ್ಯ ಏನ್ ಮಾತಾಡ್ತಿದ್ಯಾ? ನೀನ್ ಹೇಳ್ತಿರೋದ್ ನಿಜನಾ? ಎಲ್ರು ಮುಂದೆ ಚಾರು ಹಾಗ್ ಮಾತಾಡದ್ಲಾ? ಅಷ್ಟು ಧೈರ್ಯನಾ ಅವಳಿಗೆ? ಚಾರುಗ್ ಏನ್ ಗೊತ್ತು ನಿಮ್ ಮಾವ ಎಲ್ರು ಮುಂದೆ ಇದ್ದಾನ ಅಥವಾ ರೂಮಲ್ಲಿ ಇದ್ದಾನ ಅಂತ? ಅಷ್ಟು ಜೀನಿಯಸ್ ಅಲ್ಲ ಅವಳು. ಆಮೇಲೆ ಏನಾಯ್ತು? ನಿಮ್ ರಮ್ಮು ಮಾವನ್ಗೆ ತಲೆ ಎತ್ತೋಕೆ ಆಗ್ಲಿಲ್ಲ. ಪಾಪ. ಚಾರು ಏನ್ ಹೇಳಿದ್ಲು ಗೊತ್ತಾ? ಏನಂದ್ಲು? ಮಾವ, ನಾನು ಹ್ಯಾಪಿ ವ್ಯಾಲೆಂಟೈನ್ಸ್ ಡೇ ಅಂತ ಹೇಳಿದ್ನಲ್ಲ, ನೀವ್ ನನಗ್ ಹೇಳಲ್ವಾ ಅನ್ಲು. ರಮ್ಮು ಕೋಪದಲ್ಲಿ ವಿಶಸ್ ಹೇಳ್ದ. ಆಮೇಲೆ ಏನಾಯ್ತು ಗೊತ್ತಾ? ಏನಾಯ್ತು? ಕಿಸ್ ಕೇಳಿದ್ಲು. ಏನ್ ಸೀನು, ಗಿಫ್ಟ್ ರೆಡಿ ಮಾಡಿದ್ಯಾ? ಅದೇ ನನ್ನ ಜೀವನದಲ್ಲಿ ತುಂಬಾನೇ ಮುಖ್ಯವಾಗಿರೋ ವ್ಯಕ್ತಿಗೆ ಗಿಫ್ಟ್ ಕೊಡೋಣ ಅಂತ. ಮುಖ್ಯವಾಗಿರೋ ವ್ಯಕ್ತಿನ? ಯಾರು? ಚಾರು ತಾನೆ? ಚಾರುನೇ. ಹಾಗಾದ್ರೆ ಈ ವಿಷಯ ತಕ್ಷಣ ಚಾರುಗ್ ಹೇಳ್ಬೇಕು. ಚಿಕ್ಕತೆ ನಮ್ ಫೀಲಿಂಗ್ಸ್ ನ ನಾವೇ ಹೇಳ್ಕೊಂಡ್ರೆ ಒಳ್ಳೇದಲ್ವಾ? ಓ, ಮದ್ವೆ ಆಗಕ್ ಮುಂಚೆನೆ ನಾನು ಅಂತ ಹೇಳೋವರೆಗೂ ಬಂದಿದ್ದೀರಾ ಅಂತಾಯ್ತು. ಚಾರು ತುಂಬಾ ಅದೃಷ್ಟವಂತೆ. ನಿನ್ನಂತ ಒಳ್ಳೆ ಹುಡ್ಗ ಗಂಡ ಆಗ್ ಬರ್ತಿದ್ದಾನೆ. ಟೇಸ್ಟ್ ಸೂಪರ್ ಆಗಿದೆ. ಮಾವ, ಏನಿದು ಮಾವ? ಏನ್ ಮಾಡ್ತಿದ್ಯಾ? ಅದು ರಾಜಲಕ್ಷ್ಮಿ. ದೊಡ್ಡಪ್ಪ ನಮಸ್ಕಾರ. ದೊಡ್ಡಪ್ಪ, ನಂಗೆ ಆಶೀರ್ವಾದ ಮಾಡಿ. ಇದೇನಿದು? ದೊಡ್ಡಪ್ಪ ಯಾವಾಗ ಸಿಕ್ಕಿದ್ರು ಪ್ರೀತಿಯಿಂದ ಮಾತಾಡಿಸ್ತಾ ಇದ್ರು. ಇವತ್ ಯಾಕೋ ಕೋಪದಲ್ಲಿ ನೋಡ್ಕೊಂಡು ಹೋಗ್ತಾ ಇದ್ದಾರೆ. ಚಿಕ್ಕಮ್ಮ ನಿಂತ್ಕೋ. ಅತ್ತೆ ಹಾಯ್. ನಿಂತ್ಕೋ. ಅಂದ್ರೆ ನನ್ ಪದ್ಧತಿ ಪ್ರಕಾರ ಬಟ್ಟೆ ಹಾಕೊಂಡಿಲ್ಲ ಅಂತನಾ? ಯಾಕೆಲ್ರು ಅಷ್ಟ್ ಕೋಪದಲ್ಲಿ ನೋಡ್ತಾ ಇದ್ದೀರಾ? ದೊಡ್ಡಪ್ಪ ಕೂಡ ಯಾವತ್ತೂ ಪ್ರೀತಿಯಿಂದ ಮಾತಾಡ್ಸ್ತಿದ್ದವ್ರು ಇವತ್ ಯಾಕೋ ಕೋಪದಲ್ಲಿ ನೋಡ್ಕೊಂಡು ಹೋದ್ರು. ಬಾ
ಚಿಕ್ಕಮ್ಮ 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 ಏನೇ ಆಗ್ಲೇ ನಮ್ ಭಾವನ ಮಾತಾಡ್ಸ್ಬಿಟ್ಯಾ? ನನ್ಗೇನೋ ಅರ್ಥ ಆಗ್ತಿಲ್ಲ ಚಿಕ್ಕಮ್ಮ. ಬೆಳಿಗ್ಗೆ ಎದ್ದು ನಮ್ಮ ಅಮ್ಮನ್ ಮುಖ ನೋಡಿದೀನಿ ಅನ್ಸುತ್ತೆ. ಅದಕ್ಕೆ ಬಂದಾಗಿಂದನು ದೊಡ್ಡಪ್ಪನು ಮಾತಾಡಿಸ್ಲಿಲ್ಲ, ನೀವು ಕೋಪದಲ್ಲೇ ಮಾತಾಡಿಸ್ತಾ ಇದ್ದೀರಾ. ಅಷ್ಟಕ್ಕೂ ಏನ್ ನಡೀತಾ? ರಾತ್ರಿ ಎಂತ ಕೆಲ್ಸ ಮಾಡ್ದೆ ಅನ್ನೋ ನೆನ್ಪಿದ್ಯಾ ನಿನ್ಗೆ? ನಮ್ ಮಾನ ಮರ್ಯಾದೆ ತೆಗೆದ್ಬಿಟ್ಟಿಯಲ್ಲೇ. ಏನಾಯ್ತು? ರಾತ್ರಿ ಸೀನುಗ್ ಫೋನ್ ಯಾಕೆ ಮಾಡ್ದೆ? ಅದೇನ್ ಚಿಕ್ಕಮ್ಮ ಹಾಗಂತ್ಯಾ? ಇವತ್ತು ಲವ್ವರ್ಸ್ ಡೇ ಅಲ್ವಾ, ವಿಶ್ ಮಾಡೋಣ ಅಂತ ಕಾಲ್ ಮಾಡಿದ್ದೆ ಅಷ್ಟೇ. ಫೋನ್ ಮಾಡ್ದಾಗ ಅಕ್ಕ ಪಕ್ಕ ಯಾರಿದ್ದಾರೆ ಅಂತ ತಿಳ್ಕೊಳ್ಳೋ ಅಗತ್ಯ ಇಲ್ಲ. ಒಂದೇ ಸಮ ವಟ ಅಂತ ಮನ್ಸಿಗೆ ಬಂದ ಹಾಗೆ ಮಾತಾಡ್ತಾನೆ ಇರೋದಾ? ನಿನ್ನಿಂದ ಅವನು ತಲೆ ಎತ್ಕೊಂಡು ತಿರ್ಗಕ್ಕಾಗ್ತಿಲ್ವೇ? ಗೊತ್ತಾ ನಿಂಗೆ? ಅಷ್ಟು ದೊಡ್ಡ ತಪ್ಪು ಏನಾಯ್ತು ಅತ್ತೆ? ಇನ್ನೂ ನಿಂಗೆ ಅರ್ಥ ಆಗ್ಲಿಲ್ವಾ? ನೀನು ನಿಮ್ ಸೀನು ಬಾವಂಗ್ ಫೋನ್ ಮಾಡಿದ್ದು ನಮ್ಮೆಲ್ರಿಗೂ ಗೊತ್ತಾಯ್ತು. ಏನು? ಎಲ್ಲರಿಗೂ ಗೊತ್ತಾಯ್ತಾ? ಅಷ್ಟೇ ಅಲ್ವೇ, ನೀನು ಮಾತಾಡಿದ್ದನ್ನ ಮನೇಲಿರೋರೆಲ್ಲರೂ ಕೇಳಿಸ್ಕೊಂಡ್ರು. ಏನ್ ಮಾತಾಡ್ತಿದ್ಯಾ ಚಾರು? ಮಾತಾಡಿದ್ ಸಾಕು, ನೀನಿಡು. ಆಗ ಅಣ್ಣ ಅತ್ತಿಗೆ ಮನೇಲಿರೋರು ಎಲ್ರೂ ಅಲ್ಲೇ ಇದ್ವಿ. ಪಾಪ ನಿನ್ನಿಂದ ಸೀನುಗೆ ಅವಮಾನ ಆಯ್ತು. ಬಾವ ಕೂಡ ಬೈದ್ರು. ಈ ಮನೆ ಕಟ್ಪಾಡುಗಳು ಗೊತ್ತಿಲ್ವಾ ಚಾರುಗೆ ಅಂತ 4 ಮಾತು ಜಾಸ್ತಿನೇ ಬೈದ್ರು. ಯಾಕೆ ಹೀಗ್ ಮಾಡ್ದೆ? ನನಗೇನ್ ಗೊತ್ತು ಚಿಕ್ಕಮ್ಮ, ನೀವ್ ಯಾರು ಇಲ್ಲ ಅಂತ ಅನ್ಕೊಂಡಿದ್ದೆ. ಮಾವನ ಹತ್ರ ಸ್ವಲ್ಪ ಹೊತ್ತು ಆರಾಮಾಗಿ ಮಾತಾಡೋಣ ಅಂತ ಅನ್ಕೊಂಡಿದ್ದೆ ಅಷ್ಟೇ. ನೀನು ಮಾಡಿದ ಕೆಲ್ಸಕ್ಕೆ ಅವನ್ ಯಾರಿಗೂ ಮುಖ ತೋರ್ಸೋದಕ್ಕಾಗ್ತಾ ಇಲ್ವೇ? ಸರಿ, ಫೋನ್ ಮಾಡ್ದೆ, ವ್ಯಾಲೆಂಟೈನ್ಸ್ ಡೇ ಹೇಳ್ದೆ, ಆಮೇಲಾದ್ರೂ ಸೈಲೆಂಟ್ ಆಗಿರ್ಬೇಕು ತಾನೆ? ಸೀನು ಮಾವ ಕೂಡ ಹೇಳ್ಬೇಕು ಅಂತ ಅನ್ಕೊಂಡೆ. ತಪ್ಪೇನಾ? ಅವ್ನು ಹೇಳ್ತಿದ್ದ ಹಾಗೆ ಫೋನ್ ಕಟ್ ಮಾಡ್ಬೋದಿತ್ತಲ್ಲ. ಅಂದ್ರೆ ಮಾವ ಎಲ್ಲಿ ಫೀಲ್ ಮಾಡ್ಕೋತಾನೋ ಅಂತ ನಾನು ಅವನ್ಗೆ ಮುತ್ ಕೊಟ್ಟು ಹ್ಯಾಪಿ ಫೀಲ್ ಮಾಡಿಸ್ಬೇಕು ಅಂತ ಮುತ್ ಕೊಟ್ಬಿಟ್ಟೆ. ಅದೇ ನಮಗ್ ತೊಂದ್ರೆ ಆಗಿದ್ದೆ. ನೀನ್ ಮುತ್ ಕೊಡ್ಬೇಕಾದ್ರೆ ನಾವೆಲ್ಲ ಅಲ್ವಿ. ಲೇ, ಅಣ್ಣನ್ಗೆ ನಿನ್ ಮೇಲೆ ಇದ್ದಂತ ಸ್ವಲ್ಪ ಒಳ್ಳೆ ಅಭಿಪ್ರಾಯ ಕೂಡ ಹೊರಟೋಯ್ತೆ. ಅಯ್ಯೋ, ಎಂತ ಕೆಲ್ಸ ಆಗೋಯ್ತು. ದೊಡ್ಡಪ್ಪನ ದೃಷ್ಟಿಲಿ ಅನವಶ್ಯಕವಾಗಿ ಬ್ಯಾಡ್ ಆಗ್ಬಿಟ್ಟೆ. ಎಷ್ಟು ಸಲ ಹೇಳಿದೀನಿ ನಿನ್ಗೆ, ಆದ್ರೂ ಹೀಗೆ ಮಾಡ್ತೀಯ. ಆದ್ರೂ ಇನ್ ಪರವಾಗಿಲ್ಲ ಚಿಕ್ಕಮ್ಮ. ದೊಡ್ಡಪ್ಪ ಇವತ್ ಸಾಯಂಕಾಲದ ಒಳಗಡೆ ನನ್ನ ಮೆಚ್ಕೊಳ್ಳೋ ತರ ಮಾಡ್ತೀನಿ. ಇದ್ರಿಂದ ಈ ಮನೇಲಿ ಎಲ್ಲರ ಮುಖದ ಮೇಲೂ ಸ್ಮೈಲ್ ಬರೋ ತರ ಮಾಡ್ತೀನಿ. ಯಾರಿಗದು ಬಿಟ್ಟುಗೋಸ್ಕರ ತಗೊಂಡ್ ಬಂದಿದ್ಯಾ? ಇಲ್ಲ ಅತ್ತೆ, ದುಬೈ ಚಾಕ್ಲೇಟ್ಸ್ ಇದು. ಮನೇಲಿ ಎಲ್ರಿಗೂ ಕೊಡೋಣ ಅಂತ ಇಡೀ ಬಾಕ್ಸೇ ತಂದ್ಬಿಟ್ಟೆ. ಹೌದಾ? ಹೌದು ಅತ್ತೆ. ಈ ಚಾಕ್ಲೇಟ್ ಎಷ್ಟು ಚೆನ್ನಾಗಿರುತ್ತೆ ಅಂದ್ರೆ ಇದನ್ ತಿನ್ಬಿಟ್ರೆ ಮೈಯೇ ಮರ್ತೋಗ್ಬಿಡ್ತೀರಾ. ಆಮೇಲೆ ಎಲ್ರಿಗೂ ನನ್ ಮೇಲೆ ಒಳ್ಳೆ ಇಂಪ್ರೆಷನ್ ಬರೋ ತರ ಮಾಡ್ತೀನಿ. ಅಮ್ಮ ಪದ್ಮ, ಅಮ್ಮ ಪದ್ಮ ಇಲ್ ಅಮ್ಮ, ಎಲ್ಲ ತಿರುಗ್ತಾ ಇದೆ ಕಣೆ. ಆ ರೂಮ್ ಕರ್ಕೊಂಡು ಹೋಗಿ ನನ್ನ. ಅಮ್ಮ ಚಿಕ್ಕಮ್ಮ, ಗಟ್ಟಿಗೆ ಹಿಡ್ಕೊಳ್ಳೆ. ಇರು ಪದ್ಮ. ಸರಿಯಾಗಿ ಬಾ ಅಮ್ಮ. ಅಯ್ಯೋ, ತಲೆ ತಿರುಗ್ತಾ ಇದೆ. ರಿಂಗ್ ವೆಂಕಟರಾವ್ ಇಲ್ಲಿ. ವೇರ್ ಇಸ್ ಮೈ ಡಾರ್ಲಿಂಗ್ ಪದ್ಮಾ? ಈಗಷ್ಟು ರೂಮ್ ಒಳಗೆ ಹೋದ್ರು ಮಾವ. ಹೌದಾ? ಆ ರೂಮ್ ಅಲ್ಲಿ ಇದ್ದಾಳಾ? ಸರಿ, ಓಕೆ ಓಕೆ. ಓಹೋ, ಇಲ್ಲಿದ್ಯಾ ನೀನು?
ಪದ್ಮಾವತಿ ಪದ್ಮಾವತಿ ನಿನ್ನ ಮುದ್ದಿಸ್ಬೇಕು ಕಣೆ, ನಿನ್ನ ಮುದ್ದಿಸ್ಬೇಕು ಕಣೆ. ಸರಿಯಾದ ಟೈಮ್ಗೆ ಈ ಪದ್ಮ ನನ್ನ ಕೈಲಿ ಸರಿಯಾಗಿ ಸಿಕ್ಕಾಕೊಂಡ್ಲಿ ಈಗ. ಏನ್ ಪದ್ದು ಏನು ಮಾತಾಡ್ತಿಲ್ವಲ್ಲ ಯಾಕೆ? ನೋಡು ನೀನ್ ಮಾತಾಡ್ಲಿಲ್ಲ ಅಂದ್ರೆ ನೋಡಿ ಈಗಲೇ ಹೇಳ್ತೀನಿ, ನೋಡು ನೀನ್ ಮಾತಾಡ್ಲಿಲ್ಲ ಅಂದ್ರೆ ನಾನು ನಿನ್ ಕಣ್ಣು ಅದು ಅಷ್ಟಕ್ಕೂ ಈ ಗ್ಲಾಮರ್ಗೆ ಬಿದ್ದು ನಿನ್ನ ಮದುವೆ ಮಾಡ್ಕೊಂಡಿ, ಇಲ್ಲ ಅಂದಿದ್ರೆ ನಾನು ಏನಾಗ್ತಿದ್ನೋ ಏನೋ. ಪದ್ದು ನಿನ್ಗೋಸ್ಕರ ಅಂತ ಲವ್ ಪ್ರಪೋಸ್ ಮಾಡೋದಕ್ಕೆ ಈ ಹೂನ ತಗೊಂಡ್ಬಂದಿದ್ದೀನಿ. ಐ ಲವ್ ಯು ಪದ್ದು. ಏನಮ್ಮ ಏನು ಮಾತಾಡ್ತಾನೆ ಇಲ್ಲ? ಓಹೋ, ನಾಚಿಕೆಯಿಂದ ಭಕ್ತಿಯಿಂದ ಬಂದಿರೋ ಪ್ರೀತಿ ಅಂತ ಆಯ್ತು. ಹಾಗಾದ್ರೆ ನಾನು ಡೈರೆಕ್ಟ್ ಆಗಿ ನಿನ್ ಮುಂದೆ ಬಂದು ಪ್ರಪೋಸ್ ಮಾಡ್ಬಿಡ್ತೀನಿ. ನೋಡು, 1 2 3 ಬಂದ್ಬಿಟ್ಟೆ ಬಂದ್ಬಿಟ್ಟೆ. ಐ ಲವ್ ಯು. ಆದ್ಯಾ, ಅವಾಗ್ಲೇ ನೀನು ಗಿಫ್ಟ್ ಕೊಟ್ನಲ್ಲ, ನೋಡಿದ್ಯಾ? ಯಾವ ಗಿಫ್ಟ್? ಅದು ಬಾಕ್ಸ್ ಅಲ್ಲಿ ಇತ್ತಲ್ಲ, ಅದಕ್ಕೆ ಗಿಫ್ಟ್ ರಾಪ್ ಕೂಡ ಮಾಡಿದ್ದೆ. ಅದೇ ನೀನು ಕೊಟ್ನಲ್ಲ ಆದ್ಯ. ಡ್ರಮ್ಮು, ನಿನ್ ಗಿಫ್ಟ್ಸ್ ಎಲ್ಲ ಹಾಗೆ ಇರುತ್ತೆ. ನೀನು ನನಗೆ ಯಾವಾಗ ಕೊಟ್ಟೆ? ನನಗ್ ಕೊಟ್ಟಿಲ್ಲ. ಇವತ್ತು ವ್ಯಾಲೆಂಟೈನ್ಸ್ ಡೇ ಆದ್ಯ, ಏಪ್ರಿಲ್ ಫುಲ್ ಅಲ್ಲ. ಪ್ಲೀಸ್ ನನ್ನ ಫುಲ್ ಮಾಡಕ್ ಹೋಗ್ಬೇಡ ನೀನು. ಇಷ್ಟ ಇಲ್ಲ ಅಂದ್ರೆ ಇಷ್ಟ ಇಲ್ಲ ಅಂತ ಹೇಳ್ಬಿಡು, ಆದ್ರೆ ನನ್ನ ಹಾರ್ಟ್ ಜೊತೆ ನನ್ನ ಎಮೋಷನ್ಸ್ ಜೊತೆ ಆಟ ಬೇಡ. ಏಯ್, ನಿಂಗೇನಾದ್ರೂ ಹುಚ್ಚ? ಹೇಗೆ ಹುಚ್ಚಾಗಿ ಮಾತಾಡ್ತಿದ್ಯಾ? ಬರ್ತಾ ಬರ್ತಾ ನೀನು ಇನ್ನೂ ದೊಡ್ಡ ಚೈಲ್ಡ್ ತರ ಆಡ್ತಿದ್ಯಾ. ನೋಡು, ನಮ್ ಡ್ಯಾಡಿ ಬ್ರಾಂಡೆಡ್ ಕಾರ್ ಕೊಡ್ತೀನಿ ಅಂದ್ರು, ನಾನು ಅದನ್ನೇ ತಗೊಂಡಿಲ್ಲ. ಹೀಗಿರುವಾಗ ನಿನ್ ಗಿಫ್ಟ್ ತಗೋತೀನ? ಏನಾದ್ಯಾ ಹೀಗೆ ಹೇಳ್ತಿದ್ಯಾ? ನಾನು ನಿಜವಾಗ್ಲೂ ನಿನ್ ಗಿಫ್ಟ್ ಕೊಟ್ಟೆ. ನಿನ್ ಕೈಯಾರೆ ತಗೊಂಡು ಫುಲ್ ಹ್ಯಾಪಿ ಆಗಿ ನನಗ್ ಥ್ಯಾಂಕ್ಸ್ ಕೂಡ ಹೇಳ್ದಲ್ಲ, ನೆನ್ಪಿಲ್ವಾ? ನೋಡು ಡ್ರಮ್ಮು, ನೀನ್ ನನಗ್ ಯಾವ ಗಿಫ್ಟ್ ಕೊಟ್ಟಿಲ್ಲ. ಇಷ್ಟಕ್ಕೂ ನನಗ್ ನಿನ್ ಜೊತೆ ಮಾತಾಡಕ್ಕೆ ಇಷ್ಟ ಆಗಲ್ಲ. ಅಂತದ್ರಲ್ಲಿ ನಾನ್ ನಿನ್ನಿಂದ ಗಿಫ್ಟ್ ತಗೋತೀನ? ಡ್ರಮ್ಮು, ಸ್ವಲ್ಪ ತಲೆ ಉಪಯೋಗಿಸಿ ಯೋಚನೆ ಮಾಡು, ಓಕೆ? ಮತ್ತೆ ನೀನು ಕೊಡದೆ ಇದ್ರೆ ನಾನು ಯಾರು ಕೊಟ್ಟೆ? ಯಾರಿಗೋ ಕೊಟ್ಟು ನನ್ನ ಯಾಕೋ ಕೇಳ್ತಿದ್ಯಾ? ಇವೆಲ್ಲ ಎಲ್ಲಿ? ವೇರ್ ಇಸ್ ಮೈ ಗಿಫ್ಟ್? ಹೌದು ಭಾವನವ್ರೆ, ಇಷ್ಟು ಹೊತ್ತು ಗಾಳಿಲಿ ತೇಲಾಡ್ತಿರೋ ಹಾಗಿತ್ತು. ನೀವ್ ನೀರ್ ಹಾಕಿದ್ಮೇಲೆ ನೆಲದ ಮೇಲೆ ಬಿದ್ವೇನೋ ಅಂತ ಅನ್ಸ್ತಿದೆ. ಇಲ್ಲಿವರೆಗೂ ಎಲ್ಲಿದ್ವಿ ಅಂತ ಗೊತ್ತಾಗ್ತಿರ್ಲಿಲ್ಲ ಭಾವನವ್ರೆ. ಏನ್ ಮಾತು ಅಂತ ಆಡ್ತೀರಾ ಭಾವನವ್ರೆ? ಚಾಕ್ಲೇಟ್ ತಿಂದ್ರೆ ಮತ್ತೆ ಬರೋದೇನೋ, ಗಾಳಿಲಿ ಹಾರೋದು ಅಂದ್ರೇನು? ಏನ್ ಮಾತು ಅಂತ ಆಡ್ತಾ ಇದ್ದೀರಾ?
ಯಾಕೆ ಯಾರು ಏನು ಮಾತಾಡ್ತಾ ಇಲ್ಲ? ಉತ್ತರ ಕೊಡಿ. ಅಣ್ಣವ್ರೆ ಕ್ಷಮಿಸ್ಬಿಡಿ ಅಣ್ಣವ್ರೆ, ಅವ್ರಿಗೆ ಹೇಳ್ತಿರೋದು ನಿಜಾನೇ. ಏನ್ರಿ ಮಾತಾಡ್ತಾ ಇದ್ದೀರಾ ನೀವು? ಆಗಿರೋ ತಪ್ಪೆಲ್ಲ ನಮ್ಮಿಂದಾನೇ ಆಗಿರೋದು. ನಾನು ದುಬೈಯಿಂದ ಸ್ವಲ್ಪ ಚಾಕ್ಲೇಟ್ಸ್ ಎಲ್ಲ ತಂದಿದ್ದೆ, ಅವನ್ನ ಆಲ್ಕೋಹಾಲ್ ಹಾಕಿ ತಯಾರು ಮಾಡಿದ್ರು. ಬೇರೆ ಸ್ನೇಹಿತರು ಕೊಡಬೇಕು ಅಂತ ನನ್ನ ಮನೇಲಿ ಇಟ್ಕೊಂಡಿದ್ದೆ. ಆ ವಿಷಯ ಗೊತ್ತಾಗದೆ ಚಾರು ತಗೊಂಡು ಬಂದ್ಬಿಟ್ಟಿದ್ದಾಳೆ. ಅಮ್ಮ, ಚಾರು, ಹೆಣ್ಣು ಮಕ್ಕಳಿಗೆ ಸಂಸ್ಕಾರ ಇರಬೇಕು ಅಂತಾರೆ. ಅದು ಅಲ್ಲದೆ ನಮ್ಮ ಸಂಪ್ರದಾಯ ಅಲ್ಲದೆ ಇರೋ ಈ ಪ್ರೇಮಿಗಳ ದಿನನ ಮನೆಗೆ ತಗೊಂಡು ಬಂದಿದ್ಯಾ? ಸ್ವಲ್ಪನಾದ್ರೂ ನಿನಗೆ ಸಂಪ್ರದಾಯಗಳ ಮೇಲೆ ಗೌರವ ಇದೆಯಾ? ಚಲಪತಿ ಅವರೇ, ಆಲ್ಕೋಹಾಲ್ ಇರೋ ಚಾಕ್ಲೇಟ್ನ ತಗೊಂಡು ತಪ್ಪು ಮಾಡಿದ್ರಿ. ಅದನ್ನ ಮನೆಯಲ್ಲಿಟ್ಕೊಂಡು ಇನ್ನೂ ದೊಡ್ಡ ತಪ್ಪು ಮಾಡಿದೀರಾ. ಅದರಿಂದ ಇವರೆಲ್ಲ ಹೇಗೆ ಆಡ್ತಿದ್ರು ಅಂತ ನೋಡಿದ್ರಿ ತಾನೆ. ಇನ್ನೊಂದು ಸಲ ಹೀಗಾಯ್ತು ಅಂದ್ರೆ ಕ್ಷಮಿಸಲ್ಲ. ಅಯ್ಯೋ, ನಾನು ಹೇಳ್ತಾನೆ ಇದ್ದೆ ಬಾವಾ, ಈ ತರ ದರಿದ್ರದ ಕೆಲಸ ಮಾಡ್ಬೇಡಿ ಅಂತ. ಮಾಡಲ್ಲ ಅಂತಾನೆ ನಂಗೆ ಗೊತ್ತಿಲ್ಲದೆ ಈ ಮನೆಗೆ ಅದನ್ನ ಕಳಿಸ್ಕೊಟ್ಬಿಟ್ಟಿದ್ದಾರೆ. ಮತ್ತೆ ತಪ್ಪು ನಡೆದ್ರೆ ನಿಮ್ವರೆಗೂ ಬರ್ದಾಗ ನೋಡ್ಕೋತೀನಿ ಭಾವನವ್ರೆ. ಈ ಮನೆಗೆ ಸೊಸೆ ಆಗೋಳು ಅನ್ನೋ ಒಂದೇ ಒಂದು ಕಾರಣದಿಂದ ಸುಮ್ಮನೆ ಬಿಡ್ತಾ ಇದ್ದೀನಿ. ಇಲ್ಲ ಅಂದಿದ್ರೆ ಅಯ್ಯೋ, ನಾನು ಹೇಳ್ತೀನಿ ಬಾವಾ, ನಾನು ಹೇಳ್ತೀನಿ. ಅಮ್ಮ ಚಾರು, ದೊಡ್ಡಪ್ಪನ ಹತ್ರ ಕ್ಷಮಾಪಣೆ ಕೇಳು. ಕ್ಷಮಿಸ್ಬೇಡಿ ದೊಡ್ಡಪ್ಪ. ಬೇಗ ಇಲ್ಲಿಂದ ಅವಳನ್ನ ಕರ್ಕೊಂಡು ಹೋಗಿ. ಎದ್ದೇಳು ಚಾರು. ಬಾರಮ್ಮ ಬಾರಮ್ಮ, ನಡೀರಿ. ಇದೇನಿದು, 6 ಗಂಟೆ ಆದ್ರೂ ಇಬ್ರು ಮಲ್ಕೊಂಡೇ ಇದ್ದಾರಲ್ಲ. ರಾಜಿ, ಆದ್ಯಾ, ಇನ್ನು ನಿದ್ರೆ ಮಾಡ್ತಿದ್ದೀರಲ್ಲ ಯಾಕೆ? 6 ಗಂಟೆ ಆಗೋಯ್ತು. ರಾಜಿ, ಕಾಲೇಜ್ ಹೋಗ್ಬೇಕಲ್ವಾ? ಆದ್ಯಾ, ಹೇಳಿ ಇಬ್ರು. 6 ಗಂಟೆ ಆಗೋಯ್ತಾ? ಅಯ್ಯೋ, ಇನ್ನನ್ ಕಾಲೇಜಿಗೆ ಹೋದ ಹಾಗೆ. ಮೊದಲನೇ ದಿನಾನೇ ಕಾಲೇಜಿಗೆ ಲೇಟಾಗಿ ಹೋದ್ರೆ ಈ ಹುಡ್ಗಿಗ್ ಭಯ ಭಕ್ತಿ ಇಲ್ಲ ಅನ್ಕೊಂಡ್ಬಿಡ್ತಾರೆ. ಇದೆಲ್ಲ ನಿನ್ನಿಂದಾನೇ ಆದ್ಯಾ. ಬೇಗನೆ ಎಬ್ಬಿಸ್ತೀನಿ ಅಂತ ಹೇಳ್ದೆ, ಯಾಕೆ ಎಬ್ಬಿಸ್ಲಿಲ್ಲ ನೀನು? ನೈಟ್ ಎಲ್ಲ ನಿನ್ನ ನಿದ್ದೆ ಮಾಡಕ್ ಬಿಟ್ರೆ ತಾನೇ. 1/4 ಗಂಟೆಗೊಂದ್ಸಲ, ಅರ್ಧ ಗಂಟೆಗೊಂದ್ಸಲ ನನ್ನ ಎಬ್ಸಿ ಟಾರ್ಚರ್ ಕೊಟ್ಟೆ. ನಾನ್ ಬೇಗ ಹೇಳೋಕಾಗ್ಲಿಲ್ಲ. ಸರಿ ಬಿಡಿ, ಬೇಗ ರೆಡಿಯಾಗಿ ಇಬ್ರು ಕಾಲೇಜ್ಗೆ ಹೋಗ್ ಬನ್ನಿ. ನಾನು ಪೂಜೆಗೆಲ್ಲ ಏರ್ಪಾಡು ಮಾಡಿದ್ದೀನಿ. ಇಬ್ರು ನಮಸ್ಕಾರ ಮಾಡ್ಕೊಂಡು ಕಾಲೇಜ್ಗೆ ಹೊರಡಿ. ಪೂಜೆನಾ? ಹೇಳು ಆದ್ಯಾ. ಹಾಗಂತ ನಾನೊಂದು ವಿಷಯ ಹೇಳದ್ ಮತ್ಬಿಟ್ಟೆ. ನಿಮ್ ತಂದೆ ನಿಮ್ಮಿಬ್ರಿಗೂ ಏನೋ ಉಡುಗೊರೆ ಕೊಡ್ತಾರಂತೆ. ಏನಮ್ಮ ಅದು? ಇಬ್ರು ಬೇಗ ರೆಡಿಯಾಗಿ ಬನ್ನಿ, ಅದೇನು ಅಂತ ಅಲ್ಲಿಗೆ ಬಂದ್ಮೇಲೆ ಗೊತ್ತಾಗುತ್ತೆ. ನಿನ್ಗೋಸ್ಕರ ನಾವೆಲ್ಲ ಗಿಫ್ಟ್ ತಂದಿದೀವಿ. ಆಲ್ ದ ಬೆಸ್ಟ್. ಥ್ಯಾಂಕ್ ಯು ಚಿಕ್ಕಪ್ಪ. ಚೆನ್ನಾಗಿ ಓದ್ಬೇಕು. ಥ್ಯಾಂಕ್ ಯು ಚಿಕ್ಕಮ್ಮ. ಸರಿನಾ ರಾಜಲಕ್ಷ್ಮಿ? ಬಾಮ, ಇದನ್ ತಗ. ಚೆನ್ನಾಗಿ ಓದ್ಬೇಕು. ಅಮ್ಮ ರಾಜಲಕ್ಷ್ಮಿ, ನೀನ್ ಚೆನ್ನಾಗಿ ಓದ್ಬಿಟ್ಟು IAS IPS ಆ ರೇಂಜಿಗೆ ಓದ್ಬೇಕು. ಆ ರೇಂಜಿಗೆ ಹೋಗು. ಆದ್ಯಾ, ಹೊರಡೋಣ? ರಾಜಲಕ್ಷ್ಮಿ, ನೀವಿಬ್ರು ಕಾಲೇಜ್ಗೆ ಹೋಗೋದಕ್ಕೆ ಕಷ್ಟ ಪಡ್ತೀರಾ ಅಂತ ನಿಮ್ಮಿಬ್ಬರಿಗೋಸ್ಕರ ಸೈಕಲ್ ತಗೊಂಡು ಬಂದಿದ್ದೀನಮ್ಮ.
ಆದ್ಯಾ ತಗೋಮ್ಮ. ರಾಜಿ, ನಾನ್ ಬರೋವರೆಗೂ ಇಲ್ಲೇ ನಿಂತಿರ್ಬೇಕು. ಈಗಲೇ ಬಂದ್ಬಿಡ್ತೀನಿ. ಆದ್ಯಾ, ಈ ಪೆನ್ನನ್ನ ನಿಮ್ಮಮ್ಮ ನನಗೆ ಅವಳು ಗುರ್ತಾಗಿ ಕೊಟ್ಟಿದ್ಲು. ಈಗಿದನ್ನ ನಾನು ನನ್ನ ಗುರ್ತಾಗಿ ನಿನಗೆ ಕೊಡ್ತಾ ಇದ್ದೀನಿ. ಚೆನ್ನಾಗಿ ಓದ್ಕೊಮ್ಮ. ರಾಜಲಕ್ಷ್ಮಿ, ಆಲ್ ದಿ ಬೆಸ್ಟ್ ರಾಜಲಕ್ಷ್ಮಿ. ಥ್ಯಾಂಕ್ ಯು ಮಾವ. ಅಮ್ಮ, ಆದ್ಯಾ ಲೇಟ್ ಆಗ್ತಿದೆ, ಹೋಗಣ್ವಾ? ಹೋಗ್ಬಿಟ್ ಬನ್ನಿ. ರಾಜಲಕ್ಷ್ಮಿ, ನೀನ್ ಈ ಡ್ರೆಸ್ ಅಲ್ಲೇ ಕಾಲೇಜ್ ಹೋಗ್ತೀಯಾ? ಈ ಡ್ರೆಸ್ ಅಲ್ಲಿ ನೀನ್ ಕಾಲೇಜ್ ಹೋಗೋದು ನನ್ಗಿಷ್ಟ ಇಲ್ಲ. ನಿನ್ಗೋಸ್ಕರ ಒಳ್ಳೆ ಸೀರೆ ತಂದಿದ್ದೀನಿ, ಅದನ್ನ ಉಟ್ಕೊಂಡು ಹೋಗುವಂತೆ ಬಾ. ಹೇಗ್ ಕಾಣಿಸ್ತಿದ್ದಾಳೆ ಅಣ್ಣ? ಏನ್ ಪ್ರಮೀಳ, ಹೀಗ್ ತಯಾರು ಮಾಡಿದ್ಯಾ? ಇದೇನಿದು, ಮನೇಲಿ ದೊಡ್ಡವರೆಲ್ಲ ಇದ್ದಾರೆ, ಒಳಗಡೆ ಕರ್ಕೊಂಡು ಹೋಗೋಕ್ ಮುಂಚೆ ಅವ್ರನ್ನೊಂದು ಮಾತು ಕೇಳಬೇಕು ಅನ್ನೋ ಯೋಚನೆ ಕೂಡ ಬರ್ಲಿಲ್ವಾ ನಿಮ್ಗೆ? ಅದು ಹಾಗಲ್ಲ, ಅವಳು ನನ್ ಮನೆ ಸೊಸೆ ಆಗೋಳು ಅಂದ್ರೆ ನನ್ ಮನೆ ಮಗಳು ತರ. ಆ ಸಲಿಗೆಯಿಂದ ಅವಳು ಆ ಡ್ರೆಸ್ಸಲ್ಲಿ ಕಾಲೇಜ್ ಹೋಗೋದು ಇಷ್ಟ ಇಲ್ಲದೆ ಈ ಸೀರೆ ಉಡ್ಸಿದ್ದೀನಿ. ಪದ್ಧತಿ ಅಂದ್ರೆ ಇನ್ನೊಬ್ರಿಗೆ ಇಷ್ಟ ಇದೆಯೋ ಇಲ್ವೋ ಅಂತ ತಿಳ್ಕೊಳ್ದೇನೆ ನಮ್ಮ ಇಷ್ಟಗಳನ್ನ ಅವ್ರ ಮೇಲೆ ಹಾಕಿ ಹೀಗೆ ಇರಬೇಕು, ಇದೇ ಪದ್ಧತಿ ಅಂತ ಹೇಳೋದು ತಪ್ಪೆ. ಎದುರುಗಡೆ ಇರೋರು ಎಂಥವ್ರ ಮಧ್ಯ ಬೆಳೆದಿದ್ದಾರೆ, ಹಾಗೆ ಬೆಳೆದಿರೋರು ಹೇಗಿರ್ತಾರೆ ಅಂತ ಅರ್ಥನೇ ಮಾಡ್ಕೊಳ್ಳಿಲ್ಲ ನೀವು. ನಾವು ನಮ್ಮ ಮಗಳನ್ನ ಪದ್ಧತಿಯಿಂದನೇ ಬೆಳೆಸಿದೀವಿ, ಆದ್ರೆ ಹೀಗೆ. ಅಯ್ಯೋ ಅಣ್ಣ, ಹೀಗೆ ರೆಡಿ ಆಗೋದು ರಾಜಲಕ್ಷ್ಮಿಗೂ ಇಷ್ಟನೇ. ಅವಳಿಗೆ ಇಷ್ಟ ಅಂತಾನೆ ಹೀಗೆ ರೆಡಿ ಮಾಡಿದ್ದೀನಿ ಅಲ್ವಾ ರಾಜಲಕ್ಷ್ಮಿ? ಅಣ್ಣ, ರಾಜಲಕ್ಷ್ಮಿ ಕೂಡ ಇಷ್ಟ ಅಂತ ಹೇಳ್ತಿದ್ದಾಳಲ್ಲ, ಹೀಗ್ ಮಾತಾಡ್ತಾ ಕೂತಿದ್ರೆ ಕಾಲೇಜಿಗೆ ಟೈಮ್ ಆಗೋಗತ್ತೆ. ರಾಜಿ, ನೀನ್ ಹೊರಡಮ್ಮ. ನಿಂತ್ಕೋ ರಾಜಲಕ್ಷ್ಮಿ, ನೀನ್ ಬಾ ಜಾನಕಿ.
ರಾಜಲಕ್ಷ್ಮಿ, ಮಧ್ಯಾಹ್ನ ತಿನ್ನೋದಕ್ಕೆ ಈ ಡಬ್ಬಿ ನಿನ್ ಮೇಲ್ ಬಿಸಿಲು ಬೀಳದೇ ಇರ್ಲಿ ಅಂತ ಈ ಕೊಡೆ. ತಗೊಮ್ಮ. ನಡಿ ರಾಜಿ. ನಡಿ ಆದ್ಯಾ. ಏ ಹುಡುಗಿ ಬಾಯಲ್ಲಿ ಫ್ರೆಶರಾ? ಹೌದು. ಏನ್ ಹುಡುಗರ್ನ ಹಾಗೆಲ್ಲ ನೋಡ್ತಿದ್ಯಾ? ಯಾರಾದ್ರೂ ಹುಡುಗ ಬಂದು ಪ್ರಪೋಸ್ ಮಾಡೋ ತರ ನೀನ್ ನೋಡ್ತಿಲ್ಲ. ನೀನೇ ಯಾವ್ದಾದ್ರೂ ಹುಡುಗಂಗ್ ಪ್ರಪೋಸ್ ಮಾಡಿ ಹಾಕೊಂಡ್ ಹೋಗೋ ತರ ನೋಡ್ತಾ ಇದ್ಯಾ. ನೋಡಿ, ನಿಮ್ ಜೊತೆ ಮಾತಾಡಿ ನನ್ ಟೈಮ್ ವೇಸ್ಟ್ ಮಾಡ್ಕೊಳ್ಳೋ ಅಷ್ಟು ಟೈಮ್ ನನ್ನ ಹತ್ರ ಇಲ್ಲ. ರ್ಯಾಗಿಂಗ್ ಮಾಡೋದಕ್ಕೆ ಇನ್ಯಾರನ್ನಾದ್ರೂ ಹುಡ್ಕೊಳ್ಳಿ. ಹಲೋ ಹಲೋ ಹಲೋ, ಏನು ಬಿಲ್ಡಪ್ಪ? ಸೀನಿಯರ್ಸ್ ಕಾಣಿಸಿದ್ರೆ ಅಟ್ಲೀಸ್ಟ್ ರೆಸ್ಪೆಕ್ಟ್ ಕೊಡ್ಬೇಕು ಅಂತ ಗೊತ್ತಿಲ್ವಾ? ಏಯ್, ಇವಳಿಗೆ ರ್ಯಾಗಿಂಗ್ ಏನು ಅಂತ ತೋರ್ಸೋಣ. ನಾನ್ ಮೊದ್ಲೇ ಟೆನ್ಷನ್ ಅಲ್ಲಿ ಇದ್ದೀನಿ, ಮರ್ಯಾದೆ ಆಗಿ ಬಿಟ್ಬಿಡಿ. ಅಬ್ಬಾ, ಫಸ್ಟ್ ಡೇ ಕ್ಲಾಸಿಗೆ ಹೋಗೋ ಮುಂಚೆನೆ ಟೆನ್ಷನಾ? ಸರಿ, ನನಗೆ ಟೆನ್ಷನ್ ಹೋಗ್ಬೇಕು ಅಂದ್ರೆ ಮುಖ್ಯವಾದ ಕಂಡೀಷನ್ಸ್ ಎರಡಿದೆ. ಒಂದು, ಸೀನಿಯರ್ಸ್ಗೆ ರೆಸ್ಪೆಕ್ಟ್ ಕೊಡೋದು. ಎರಡನೇದು, ಸೀನಿಯರ್ಸ್ ಹೇಳ್ದಾಗೆ ಕೇಳೋದು. ನನ್ ಸ್ಪೀಡ್ ನೋಡಿದ್ರೆ ಈ ಕೂಡ್ಲೆ ನನಗೆ ಟಾಸ್ಕ್ ಕೊಡ್ಬೇಕು ಅಂತ ಅನ್ಸ್ತಿದೆ. ಅಲ್ ನೋಡು, ಅಲ್ಲೊಬ್ಬ ಬುಕ್ ಹಿಡ್ಕೊಂಡು ಓದ್ತಿದಾನಲ್ಲ, ಅವನ ಹತ್ರ ಹೋಗಿ ನೀನಂದ್ರೆ ನನಗಿಷ್ಟ, ನೀನ್ ಇಲ್ದೆ ನಾನ್ ಬದುಕೋದಿಲ್ಲ, ನಾವ್ ಮದ್ವೆ ಮಾಡ್ಕೊಳ್ಳೋಣ ಅಂತ ಕೇಳ್ಬೇಕು. ವಾಟ್? ಹೌದು, ಅವನಿಗೆ ನೀನು ಲವ್ ಪ್ರಪೋಸ್ ಮಾಡ್ಬೇಕು. ಅವನಿಗೆ ಯಾಕೆ? ಯಾಕೆ ಅಂದ್ರೆ ಅವನೊಬ್ಬ ಪ್ರೊಫೆಸರ್, ಅದಕ್ಕೆ. ಪ್ರಪೋಸ್ ಮಾಡಿದ್ರೆ ನಿನ್ ಕೆನ್ನೆಗ್ ಬಾರಿಸ್ತಾನ, ಅದಕ್ಕೆ. ಅದು ನಮ್ಗೆ ಖುಷಿ ಕೊಡತ್ತೆ. ಇನ್ನೂ ಕೋಪ ಜಾಸ್ತಿ ಆದ್ರೆ ನಿನಗ್ ಟಿಸಿ ಕೊಟ್ಟು ಕಾಲೇಜಿಂದ ಕಳಿಸ್ತಾರೆ. ಮೊದಲನೇ ದಿನಾನೇ ನೀನ್ ಹೋಗೋದು ನಮ್ಗೆಷ್ಟು ಖುಷಿ ಆಗತ್ತೆ ಗೊತ್ತಾ? ಇವಳೇನೆ ಡೈರೆಕ್ಟ್ ಆಗಿ ಹೋಗಿ ಪ್ರಪೋಸ್ ಮಾಡ್ತಿದ್ದಾಳೆ. ಪ್ರಪೋಸ್ ಮಾಡಿ ನಮ್ ತಲೆ ಮೇಲೆ ಏನಾದ್ರೂ ಹಾಕ್ತಾಳ? ಎಕ್ಸ್ಕ್ಯೂಸ್ ಮೀ, ನೀವಂದ್ರೆ ನನಗ್ ತುಂಬಾ ಇಷ್ಟ. ನೀವಿಲ್ಲ ಅಂದ್ರೆ ನನಗ್ ಬದುಕೋಕಾಗಲ್ಲ. ಐ ಲವ್ ಯು. ನಾನ್ ಯಾರು ಅಂತ ಗೊತ್ತಾ? ಗೊತ್ತು ಸರ್, ಪ್ರೊಫೆಸರ್. ಪ್ರೊಫೆಸರ್ ಅಂತ ಗೊತ್ತಿದ್ದು ಪ್ರಪೋಸ್ ಮಾಡ್ತಾ ಇದೀಯಾ? ನಾನಲ್ಲ ಸರ್, ಅಲ್ಲೋಡಿ, ಅವರೇ ಮಾಡಕ್ ಹೇಳಿದ್ದು. ಏನ್ರೋ ಪ್ರೊಫೆಸರ್ ಮುಂದೆನೆ ರ್ಯಾಗಿಂಗಾ? ಇಲ್ಲ ಸರ್, ಆ ಹುಡುಗಿ ಸುಳ್ಳು ಹೇಳ್ತಿದ್ದಾಳೆ. ಇಲ್ಲ ಸರ್, ಬೇಕು ಅಂದ್ರೆ ಒಂದ್ಸಲ ಅಲ್ಲಿ ಅವ್ರ ಹತ್ರ ಗುಲಾಬಿ ಹೂವಿದೆ ನೋಡಿ, ಅಲ್ಲೋಡಿ, ಅವನ ಹತ್ರ ಶರ್ಟ್ ತೆಗ್ಸಿ ಫ್ರಾಕ್ ಜಂಪ್ ಮಾಡಿಸ್ತಿದ್ದಾರೆ. ನಿಮ್ ಮೇಲೆ ಆಲ್ರೆಡಿ ಕಂಪ್ಲೇಂಟ್ ಇದೆ. ಈ ಸಲ ನಿಮಗ್ ಪನಿಷ್ಮೆಂಟ್ ಕೊಡ್ಲೇಬೇಕು. ಸರ್, ಪನಿಷ್ಮೆಂಟ್ ಅಂದ್ರೆ ನಮ್ ಅಮೆರಿಕಾದಲ್ಲಾದ್ರೆ ಕಾಲೇಜ್ ಸುತ್ತ 100 ರೌಂಡ್ಸ್ ಓಡಿಸ್ತಾರೆ. ಇಲ್ಲಿ ಇನ್ನೇನಾದ್ರೂ ರೂಲ್ಸ್ ಇದೆಯಾ ಸರ್? ಅವಳು ಹೇಳಿದ್ ಕೇಳಿಸ್ಕೊಂಡ್ರ? ಕಾಲೇಜ್ ಸುತ್ತ 100 ರೌಂಡ್ಸ್ ಹಾಕ್ಬೇಕು. ಹೋಗಿ. ನೀನ್ ಶರ್ಟ್ ಹಾಕೊಳ್ಳಪ್ಪ. ಥ್ಯಾಂಕ್ ಯು ಸರ್. ಹೇಳು, ಹೇಳಿ ಅತ್ಗೆ. ನೀನೇ ಹೇಳು. ಈ ಮನೇಲಿ ಒಂದ್ ಸ್ವಲ್ಪ ಮಾತಾಡೋದು ಅಂದ್ರೆ ನೀವೇ ಹೇಳ್ಬೇಕು ಅತ್ಗೆ. ನೀವೇ ಹಾಗಲ್ಲ ಪಾರ್ವತಿ, ನಾನದನ್ನ ಹೇಗೆ ಹೇಳ ಅತ್ಗೆ? ನೀವೇ ಹೇಳ್ಬೇಕು. ನಾನು ಹೇಳಿದ್ರೆ ಚೆನ್ನಾಗಿರಲ್ಲ. ಏನಾದ್ರೂ ಹೇಳ್ಬೇಕು ಅಂತಿದ್ದೀರಾ? ಹೌದಕ್ಕ, ಅದೇ ರಾಜಲಕ್ಷ್ಮಿ ಬಗ್ಗೆ. ನಾವ್ ಏನೇ ಹೇಳಿದ್ರು ಅತ್ಗೆ ಕೇಳ್ತಾಳ ಪಾರ್ವತಿ. ಅವಳಿಗೆ ಅನ್ಸಿದ್ದನ್ನೇ ಮಾಡೋದಲ್ವಾ? ಅವಳು ಅಮ್ಮ ಮತ್ತೆ ಅಣ್ಣನ್ ಮಾತೇ ಕೇಳ್ತಿಲ್ಲ, ಇನ್ನು ನಾವ್ ಹೇಳೋ ಮಾತನ್ನ ಕೇಳ್ತಾಳ? ಏನ್ ವಿಷಯ ಅನ್ನೋದನ್ನ ನೇರವಾಗಿ ಹೇಳು ಪದ್ಮ. ಈ ರೀತಿ ಚುಚ್ಚಿಯಾಗಿ ಮಾತಾಡ್ತೀಯಾ?
ನಾನ್ ಚುಚ್ಚು ಮಾತಾಡ್ತಿಲ್ಲ ಅತ್ತಿಗೆ. ಏನಾದ್ರೂ ಹೆಚ್ಚು ಕಮ್ಮಿ ಆಗೋಕ್ಕೂ ಮುಂಚೆ ಹುಷಾರಾಗಿದ್ರೆ ಒಳ್ಳೇದು ಅಂತ ಹೇಳ್ತಿದ್ದೀನಿ. ಆದ್ಯ ರಾಜಲಕ್ಷ್ಮಿ ಮನೇಲೇ ಇದ್ರು, ಯಾರೋ ಫೋಟೋ ತೆಗೆದ್ರು ಅಂತ ಜಗಳ ಆಯ್ತು. ಈಗ ನೇರವಾಗಿ ಕಾಲೇಜ್ಗೆ ಕಳಿಸ್ತಿದ್ಯಾ, ಅದು ಕೂಡ ಹುಡುಗರಿರೋ ಕಾಲೇಜು. ಅಲ್ಲಿಂದ ಏನೇನ್ ಸಮಸ್ಯೆ ಹೊತ್ಕೊಂಡ್ ಬರ್ತಾರೋ ಅಂತ ಭಯ ಆಗ್ತಿದೆ. ಹೌದಕ್ಕ, ಅವಳು ನಮ್ ರಾಜಲಕ್ಷ್ಮಿ ಹಾಗೆ ಸುಮ್ನೆ ಇರೋ ಹುಡುಗಿ ಆದ್ರೆ ಪರವಾಗಿಲ್ಲ. ಆದ್ಯ ರೋಡಲ್ಲಿ ಹೋಗೋರ್ ಹತ್ರ ಎಲ್ಲ ಮಾತಾಡ್ತಾಳೆ. ಆ ಇಂಟರ್ನೆಟ್ ಅವನು ಪರಿಚಯ ಆಗೋದಕ್ ಕಾರಣ ಆದ್ಯ ತಂದಿದ್ ಇಂಟರ್ನೆಟ್ಟೇ ಅಲ್ವಾ. ಅವಳಿಂದಾನೆ ಭಾವನವರು ಇವತ್ವರೆಗೂ ನಿಮ್ ಹತ್ರ ಮಾತಾಡ್ತಿಲ್ಲ. ರಾಜಲಕ್ಷ್ಮಿ ಓದೋದು ಕೂಡ ಒಪ್ಕೊಳ್ಳಿಲ್ಲ. ಆದ್ರೂ ಹೇಗೋ ಒಪ್ಸಿ ಕಾಲೇಜಿಗೆ ಕಳಿಸ್ತಿದ್ದೀರಾ. ಅಲ್ಲಿ ಓದ್ತಾರೆ ಅನ್ನೋ ನಂಬಿಕೆಗಿಂತ ಏನೋ ಒಂದ್ ಸಮಸ್ಯೆ ತರ್ತಾರೆ ಅನ್ನೋ ಭಯನೇ ಜಾಸ್ತಿ ಆಗಿದೆ ಅಕ್ಕ. ಅವ್ರ ವಿಷಯದಲ್ಲಿ ಭಯ ಪಡುವಂತ ಅಗತ್ಯ ಇಲ್ಲ ಪಾರ್ವತಿ. ನಾನು ಎಲ್ಲ ಯೋಚನೆ ಮಾಡಿ ನಿರ್ಧಾರ ತಗೊಂಡಿರೋದು. ರಾಜಲಕ್ಷ್ಮಿ ಆದ್ಯ ಇಬ್ರು ಕಾಲೇಜ್ ವಿಷಯದಲ್ಲಿ ತುಂಬಾನೇ ಹುಷಾರಾಗಿರ್ತೀವಿ ಅಂತ ಮಾತು ಕೊಟ್ಟಿದ್ದಾರೆ. ನಮ್ಮ ಮಕ್ಕಳನ್ನ ನಾವೇ ನಮ್ದೇ ಹೋದ್ರೆ ಹೇಗೆ ಹೇಳು? ಅತ್ತಿಗೆ ಹೀಗೆ ಹೇಳಿನೇ ಅಮ್ಮಂಗ್ ಇಷ್ಟ ಇಲ್ಲದೆ ಇದ್ರು ಆದ್ಯನ ಮನೇಲಿ ಇರ್ಸ್ಕೊಳಕ್ ಒಪ್ಕೊಂಡಿರೋದು. ಅಣ್ಣನ್ಗೆ ಓದ್ಸೋದ್ ಇಷ್ಟ ಇಲ್ಲ ಅಂತಂದ್ರು ಇವತ್ತು ಕಾಲೇಜಿಗೆ ಕಳ್ಸೋ ಹಾಗೆ ಮಾಡಿದಾಳ ಅತ್ತಿಗೆ. ಇಲ್ಲಿ ಎಲ್ಲ ಅತ್ತಿಗೆ ಅನ್ಕೊಳ್ಳೋ ಹಾಗೆ ನಡೀತಿದೆ. ಅದಕ್ಕೆ ನಾವ್ ಏನೇ ಹೇಳಿದ್ರು ಪ್ರಯೋಜನ ಇಲ್ಲ ಅಂತ ಹೇಳಿದ್ನಲ್ಲ ಪಾರ್ವತಿ. ಪದ್ಮಾ, ನೀನ್ ರಾಜಲಕ್ಷ್ಮಿ ಬಗ್ಗೆ ಯೋಚನೆ ಮಾಡ್ತಿದ್ಯಾ ಅಂತ ಗೊತ್ತು. ಆದ್ರೆ ಅವಳನ್ನ ನೀನ್ ಅರ್ಥನೇ ಮಾಡ್ಕೊಳ್ತಿಲ್ಲ. ಓದೋದಕ್ಕೋಸ್ಕರನೇ ಅಲ್ವಾ ಅವಳು ಕಾಲೇಜ್ಗೆ ಹೋಗ್ತಿರೋದು. ಚೆನ್ನಾಗಿ ಓದ್ತಾಳೆ ಬಿಡು. ಯಾವತ್ತೂ ಏನೋ ಒಂದ್ ತಪ್ಪು ನಡೀತು ಅಂತ ಅದ್ರ ಬಗ್ಗೆನೇ ಯೋಚನೆ ಮಾಡ್ತಾ ಕೂತ್ಕೊಳ್ಳೋಕ್ಕಾಗತ್ತಾ? ಚಿಕ್ಕ ವಯಸ್ಸಲ್ಲಿ ಅವಳಿಗೆ ನಡೆಯೋದನ್ನ ಕಲಿಸುವಾಗ ರಾಜಿ ಎಷ್ಟೋ ಸಲ ಬಿದ್ದ್ಬಿಟ್ಟಿದ್ದಾಳೆ. ಹಲೋ, ರೆಡ್ ಸಿಗ್ನಲ್. ಏನ್ ನೋಡ್ತಾ ನಿಂತಿದ್ಯಾ? ತಗೋ ಆ ಹೂವಿಂದ ನಮ್ ಹುಡುಗಂಗೆ ಪ್ರಪೋಸ್ ಮಾಡು. ಮೊದ್ಲೇ ಅವನ್ ಕೆಟ್ಟವನು. ನೀನ್ ಪ್ರಪೋಸ್ ಮಾಡಿಲ್ಲ ಅನ್ಕೋ, ಅವನೇನ್ ಮಾಡ್ತಾನೋ ಅವನ್ಗೆ ಗೊತ್ತಿರಲ್ಲ. ಪ್ರಪೋಸ್ ಮಾಡು. ತಗೋ. ನಾನ್ ತಗೊಳಲ್ಲ. ತಗೊಳಲ್ವಾ? ತಗೊಳ್ಳೇಬೇಕು. ಹೇಳು ಬುಲ್ಬುಲ್. ಹೇಳಬೇಕು ಬುಲ್ಬುಲ್. ಬಾಯ್ ಬಿಟ್ಟು ಮಾತಾಡು. ಹೇಳಿಲ್ಲ ಅಂದ್ರೆ ಇಲ್ಲಿಂದ ಹೋಗಕ್ಕೆ ಬಿಡಲ್ಲ. ಏನಾದ್ರು ಮಾತಾಡು. ಹೇಳು ಬುಲ್ಬುಲ್. ಯಾಕೆ ಯೋಚನೆ ಮಾಡ್ತಾ ಇದೀಯ? ಹೇಳು. ಹೇಳು ಬುಲ್ಬುಲ್. ಹೇಳು ಬುಲ್ಬುಲ್. ಮಾತಾಡು. ಹೇಳು ಬುಲ್ಬುಲ್. ನಾಚಿಕೆನಾ? ಕಮ್ ಆನ್ ದ ಹೋಲ್. ಹೇಳು. ಮಾತಾಡು. ಹೋಗ್ಬೇಕು. ಹೇಳು ಬುಲ್ಬುಲ್. ಮಾತಾಡು. ಹೇಳಿಲ್ಲ ಅಂದ್ರೆ ಇಲ್ಲಿಂದ ಹೋಗಕ್ಕೆ ಹೇಳು. ಹೇಳು ಬುಲ್ಬುಲ್. ನಾನ್ ಹೇಳಲ್ಲ. ಹೇಳಿಲ್ಲ ಅಂದ್ರೆ ಬಿಡಲ್ಲ. ಹೇಳು. ಹೇಳಲ್ಲ. ಲೇ, ಹೇಳಲ್ಲ ಅಂತಿದ್ದಾಳೆ. ಆ ಬ್ಯಾಗು ಆ ಕ್ಯಾರಿಯರ್ ತಗೊಂಡು ಹೊರಗಡೆ ಹಾಕು. ಬೇಡ. ಈ ಕಾಲೇಜಿಗೆ ಬರ್ಬೇಕು ಅಂತ ಎಷ್ಟು ಕಷ್ಟಪಟ್ಟು ಸೀಟ್ ತಗೊಂಡಿದ್ದೀನಿ ಅಂತ ಗೊತ್ತಾ? ಮತ್ತೆ ಹೇಳ್ಬಿಡು. ಹೇಳು. ಸೀನಿಯರ್ಸ್ ಅಲ್ವಾ, ಹೇಳು. ಬೇಗ ಹೇಳು ಪ್ಲೀಸ್. ಹೇಳು. ಲೇ, ಇವಳು ಕೇಳಲ್ಲ ಕಣ. ಕ್ಯಾರಿಯರ್ನ ಹೊರಗಡೆ ಹಾಕು. ಬೇಡ, ನಾನ್ ಹೇಳ್ತೀನಿ. ಹೇಳು ಬೇಗ. ಫೋನ್ ಮಾಡಿದ್ದು ನೀನೇ ಅಲ್ವಾ? ನನ್ ಪರ್ಸ್ ನನಗೆ ಅರ್ಜೆಂಟಾಗಿ ಕೊಡು. ಅವಸರ ಪಡ್ಬೇಡ. ನಿನ್ನ ಕೆಮಿಸ್ಟ್ರಿ ಲ್ಯಾಬಿಗೆ ಯಾಕೆ ಕರೆದ್ನೋ ಅಷ್ಟು ಅರ್ಥ ಆಗ್ತಿಲ್ವಾ ನಿನ್ಗೆ? ನನಗ್ ಬೇಕಾಗಿದ್ನ ನಿನ್ನಿಂದ ತಗೊಳ್ಳೋದಕ್ಕೆ, ನಮ್ ರೊಮ್ಯಾನ್ಸ್ ಅಲ್ಲಿ ಕೆಮಿಸ್ಟ್ರಿ ಈಸಿಯಾಗಿ ವರ್ಕೌಟ್ ಆಗೋದಕ್ಕೆ. ರೊಮ್ಯಾನ್ಸ್ ಗಿಮ್ಯಾನ್ಸ್ ಅಂದೆ ಅಂದ್ರೆ ಚಪ್ಲಿ ಕಿತ್ ಹೋಗುತ್ತೆ. ನಾನ್ ಯಾರು ಅಂತ ಗೊತ್ತಾ? ಯಾಕೆ ಬೇಬಿ ಕೋಪ ಮಾಡ್ಕೋತಿದ್ಯಾ? ನೀನ್ ಯಾರು ಅಂತ ಗೊತ್ತು, ನಿನ್ ಬ್ಯಾಕ್ ಗ್ರೌಂಡ್ ಏನು ಅಂತ ಗೊತ್ತು, ನಿನ್ ಬಗ್ಗೆ ಪೂರ್ತಿ ಗೊತ್ತು. ನೀನ್ ಹೀಗ್ ಕೋಪ ಮಾಡ್ಕೊಂಡೆ ಅಂದ್ರೆ ನಿನ್ ಪರ್ಸು ನಿನಗ್ ಸಿಗಲ್ಲ, ನಿನ್ ವಸ್ತುಗಳು ನಿನಗ್ ಸಿಗಲ್ಲ. ಗುಡ್, ಭಯಪಟ್ಟೆ. ನನಗ್ ಬೇಕಾಗಿರೋದು ಅದೇ. ನನಗ್ ಬೇಕಾಗಿದ್ನ ನಾನ್ ತಗೊಳ್ಳೋವರೆಗೂ ಇದೇ ಭಯನ ಮೇಂಟೈನ್ ಮಾಡು. ಹೌದು ಕಣೋ, ಭಯ ಪಟ್ಟೆ. ನಿನಗ್ ಭಯ ಇಲ್ದೆ ಹೋದ್ರೆ ಎಲ್ಲಿ ಮಾಸ್ಕ್ ತೆಗಿ. ನನಗ್ ಗೊತ್ತು ಬಂಗಾರ,
ನೀನ್ ತುಂಬಾ ಬುದ್ಧಿವಂತೆ ಅಂತ ನನ್ನ ರೊಚ್ಚಿಗೇಳ್ಸಿ ನನ್ನ ಮಾಸ್ಕ್ ತೆಗೆದು ನಾನ್ ಯಾರು ಅಂತ ತಿಳ್ಕೋಬೇಕು ಅಂತಿದೀಯಾ. ನಾನ್ ನಿನಗ ಚಾನ್ಸ್ ಕೊಡಲ್ಲ ಅಲ್ವಾ? ಅಷ್ಟಕ್ಕೂ ಯಾರೋ ನೀನು? ಏನ್ ಬೇಕು ನಿನಗೆ? ದುಡ್ಡು ಬೇಕಾ? ನನ್ನ ಏನಾದ್ರೂ ಭಿಕ್ಷುಕ ಅನ್ಕೊಂಡಿದ್ಯಾ? ನೀನು ಮಿಸ್ಟರ್ ಪರ್ಫೆಕ್ಟ್ ಆಗಿದ್ರೆ ನನ್ ಪರ್ಸ್ನ ನನಗೆ ಯಾವಾಗ್ಲೂ ಕೊಡ್ತಾ ಇದ್ದೆ. ಹೌದು, ನಾನ್ ಮಿಸ್ಟರ್ ಪರ್ಫೆಕ್ಟ್ ಅಲ್ವೇ ಅಲ್ಲ, ಮಿಸ್ಟರ್ ವಿಲನ್ ಆಗಿ ನೀನೇ ಬದಲಾಯಿಸ್ತಿದೀಯಾ. ನನಗ್ ಬೇಕಾಗಿರೋದ್ನ ನನಗ್ ಕೊಟ್ಟು ನಿನಗ್ ಬೇಕಾಗಿರೋದ್ನ ನೀನ್ ತಗೊಂಡ್ ಹೋಗು. ಬೇಡ, ಮರ್ಯಾದೆಯಿಂದ ಹೇಳ್ತಾ ಇದ್ದೀನಿ, ನನ್ ಪರ್ಸ್ನ ನನಗ್ ಕೊಟ್ಟು ನೀನ್ ಹೊರಟೋಗು. ಇಲ್ಲ ಅಂದ್ರೆ ಜೋರಾಗಿ ಕಿರ್ಚಿ ಎಲ್ರೂ ಕರಿತೀನಿ. ಕಮಾನ್ ಕಮಾನ್ ಕಮಾನ್. ಸರ್, ರಾಜಲಕ್ಷ್ಮಿ ಬಂದು. ಓಕೆ, ಲೆಟ್ಸ್ ಪ್ರಾಕ್ಟೀಸ್ ರಾಜಲಕ್ಷ್ಮಿ. ಹೌದು, ಸ್ಯಾರಿ ಹೇಗೆ ಆಡ್ತೀಯಾ? ಹಾಕಿ ಡ್ರೆಸ್ ಹಾಕೊಂಬ. ಕಮಾನ್ ಕಮಾನ್ ಕಮಾನ್. ವಾಟ್ ಹ್ಯಾಪನ್ ರಾಜಲಕ್ಷ್ಮಿ? ಸೀರಿಯಲ್ ಆಡ್ಬೋದಾ ಸರ್? ನಾನ್ ಸೀರಿಯಲ್ ಚೆನ್ನಾಗಿ ಆಡ್ತೀನಿ. ನೋ, ಅವತ್ತು ವ್ರತ ಮಾಡ್ತಾ ಇದ್ದೆ ಅಂತ ಎಕ್ಸ್ಕ್ಯೂಸ್ ಮಾಡಿದೆ ಅಷ್ಟೇ. ಇವತ್ತು ಹಾಗೆ ಆಡ್ತೀನಿ ಅಂದ್ರೆ ನಾನು ಒಪ್ಪಲ್ಲ. ಗೇಮ್ಸ್ ಅಂದ್ರೆ ಕೆಲವು ರೂಲ್ಸ್ ಇರುತ್ತೆ. ಈಗ ನಿನ್ನ ಹತ್ರ ಪ್ರಾಕ್ಟೀಸ್ ಮಾಡಿಸಿ ನಿಮ್ಮನ್ನೆಲ್ಲ ಡಿಸ್ಟ್ರಿಕ್ಟ್ ಲೆವೆಲ್ ಅಲ್ಲಿ, ಸ್ಟೇಟ್ ಲೆವೆಲ್ ಅಲ್ಲಿ, ನ್ಯಾಷನಲ್ ಲೆವೆಲ್ ಅಲ್ಲಿ ಆಡಿಸ್ಬೇಕಂತ ಇದ್ದೆ. ನೀನ್ ಈ ರೀತಿ ಸೀರಿಯಲ್ ಆಡಿದ್ರೆ ಹೇಗೆ? ನನ್ನ ಹತ್ರ ಡ್ರೆಸ್ ಇಲ್ಲ ಸರ್. ವಾಟ್? ಡ್ರೆಸ್ ಇಲ್ವಾ? ಇಂಥ ಒಳ್ಳೆ ಪ್ಲೇಯರ್ಗೆ ಡ್ರೆಸ್ ಇಲ್ಲ ಅಂದ್ರೆ ಹೇಗೆ? ಓಕೆ, ನಾಟ್ ಎನ್ ಇಶ್ಯೂ. ಕಪಿಲ್ ಸರ್, ಡ್ರೆಸ್ ತಗೊಂಬಾ. ಆಯ್ತು ಸರ್. ಸರ್, ನಾನು ಡ್ರೆಸ್ ಹಾಕೊಳಕ್ ಆಗಲ್ಲ ಸರ್. ಯಾಕಾಗಲ್ಲ? ನೋಡು ರಾಜಲಕ್ಷ್ಮಿ, ನೀನು ಹಾಕಿ ಪ್ರಾಕ್ಟೀಸ್ ಮಾಡ್ಬೇಕಂದ್ರೆ ಈ ತರ ಡ್ರೆಸ್ ಹಾಕೋಬೇಕಾಗತ್ತೆ. ನೀನು ತುಂಬಾ ಒಳ್ಳೆ ಪ್ಲೇಯರ್, ತುಂಬಾ ಚೆನ್ನಾಗಿ ಆಡ್ತೀಯ ಕೂಡ. ನಿನ್ನ ಆಟ ನೋಡಿದ ಪ್ರತಿಯೊಬ್ರು ನಿನ್ನೆ ಇನ್ಸ್ಪಿರೇಷನ್ ಆಗಿ ತಗೋತಾರೆ. ಆಗ ನಿನ್ ಬಗ್ಗೆ ನಿನಗ್ ಮಾತ್ರ ಅಲ್ಲ, ಇಡೀ ಜಗತ್ತಿಗೆ ಗೊತ್ತಾಗುತ್ತೆ. ಹೋಗ್ತಾ ಹೋಗ್ತಾ ನೀನ್ ಯಾವ ಸ್ಥಾನದಲ್ಲಿ ಇರ್ತೀಯ ಅಂತ ನಿಂಗೆ ಗೊತ್ತಾಗುತ್ತೆ. ಅದ್ ಹಾಗಲ್ಲ ಸರ್, ನಮ್ಮ ಅಪ್ಪಂಗೆ ನಾನು ಈ ತರ ಡ್ರೆಸ್ ಹಾಕೊಳ್ಳೋದು ಇಷ್ಟ ಇಲ್ಲ. ರಾಜಲಕ್ಷ್ಮಿ, ನೀನು ನಿಮ್ಮ ಅಪ್ಪನಿಗೋಸ್ಕರ ಆಡ್ತಾ ಇಲ್ಲ, ನಿನಗೋಸ್ಕರ ಆಡ್ತಿದ್ಯಾ. ನೀನು ಒಬ್ಬರ ಬಗ್ಗೆ ಯೋಚಿಸ್ತಾ ಕೂತ್ರೆ ನೀನ್ ಅಲ್ಲೇ ಇರ್ತೀಯ. ನಿನ್ ಬಗ್ಗೆ ನೀನ್ ಯೋಚನೆ ಮಾಡಿದ್ರೆ ಆಕಾಶ ಎತ್ತರಕ್ಕೆ ಬೆಳಿತೀಯ. ಇಲ್ಲಿವರೆಗೂ ನೀನ್ ಮಾಡಿದ್ದ ಅದೇ ಅಲ್ವಾ? ಇವಾಗಾದ್ರೂ ಬದಲಾಗು. ನಿನ್ ಬಗ್ಗೆ ನೀನ್ ಯೋಚನೆ ಮಾಡು. ಅಷ್ಟಕ್ಕೂ ಹಾಕಿ ಆಡ್ಬೇಕು ಅಂದ್ರೆ ಈ ಡ್ರೆಸ್ ನ ಹಾಕೊಳ್ಳೇಬೇಕು. ಫರ್ದರ್ ನೀನು ಮ್ಯಾಚ್ಗಳು ಆಡ್ಬೇಕು ಅಂದ್ರೆ ಈ ಡ್ರೆಸ್ ಎಲ್ಲ ಕಂಪಲ್ಸರಿ. ಸ್ಯಾರಿನ ಅಲೋ ಮಾಡಲ್ಲ. ಈ ವಿಷಯ ನಿನ್ಗೂ ಗೊತ್ತಲ್ವಾ? ರಾಜಲಕ್ಷ್ಮಿ, ಒಂದು ವಿಷಯ, ನಮ್ ಸುತ್ತಮುತ್ತ ಪರಿಸ್ಥಿತಿ ಹೇಗೆ ಇದ್ರು, ನಮ್ಮ ಅಕ್ಕಪಕ್ಕದವ್ರು ಹೇಗೆ ಇದ್ರು ಕೂಡ ನಿನ್ನೆ ನೀನು ಸಾಬೀತುಪಡಿಸ್ಬೇಕು ಅಂದ್ರೆ ನೀನು ನೀನಾಗೇ ಇರ್ಬೇಕು. ಇಲ್ಲಿವರೆಗೂ ನಿನ್ನ ನೋಡಿರೋರು ರಾಜಲಕ್ಷ್ಮಿ ಅಂದ್ರೆ ಒಬ್ಳು ಒಳ್ಳೆ ಹುಡುಗಿ, ಅಮಾಯಕ ಹುಡುಗಿ, ರಾಜಾರಾಮ್ ಅವರ ಮಗಳು ಅನ್ನೋ ಒಂದು ಐಡೆಂಟಿಟಿ ಇದೆ. ಆದ್ರೆ ಇನ್ ಮುಂದೆ ರಾಜಲಕ್ಷ್ಮಿ ಅಂದ್ರೆ ಅಂದ್ಕೊಂಡಿದ್ದನ್ನ ಸಾಧಿಸೋ ಆದಿ ಪರಾಶಕ್ತಿ ಅಂತ ನಿನಗೆ ಅಂತ ಒಂದು ಐಡೆಂಟಿಟಿ ಬರಬೇಕು. ಓ, ಈ ಗಿಫ್ಟಾ? ಆದ್ಯಂಗೆ ಯಾರು ಗಿಫ್ಟ್ ಕೊಡ್ಲಿಲ್ಲ ಅಲ್ವಾ, ಅದಕ್ಕೆ ನಾನ್ ಕೊಡೋಣ ಅಂತ ಇಲ್ಲಿಗೆ ತಗೊಂಡ್ ಬಂದೆ. ಒಳ್ಳೇದು. ಆದ್ಯಾ, ತಗೋ. ಆಮೇಲೆ ತಗೋತೀನಿ ಬಿಡು. ಹಾ, ರಾಜಲಕ್ಷ್ಮಿ, ನಿನಗೆ ಕಾಲೇಜ್ ಎಲ್ಲ ಓಕೆ ಅಲ್ವಾ? ನಮ್ಮತ್ತೆ ನನ್ನನ್ನ ರೆಡಿ ಮಾಡಿರೋ ರೀತಿ ಬಿಟ್ರೆ ಬೇರೆ ಎಲ್ಲ ಓಕೆನೆ ಮಾವ. ಅದೇನ್ ಹಾಗೆ ಹೇಳ್ತಿದ್ಯಾ? ನಿನ್ನ ಸೀನಿಯರ್ಸ್ ರ್ಯಾಗಿಂಗ್ ಮಾಡ್ಲಿಲ್ವಾ? ಕ್ಲಾಸ್ ರೂಮಲ್ಲೂ ರೇಗಿಸ್ತಿದ್ರಲ್ವಾ? ಹೌದಾ? ಅವ್ರು ಯಾರಂತ ಹೇಳು, ಈಗಲೇ ಹೋಗಿ ಬುದ್ಧಿ ಕಲಿಸ್ತೀನಿ. ಸೀನು, ಕಾಲೇಜಲ್ಲಿ ಇದೆಲ್ಲ ಕಾಮನ್ ಅಂತ ನಿನ್ಗೂ ಗೊತ್ತಲ್ವಾ? ಅದ್ಯಾ, ಯಾಕೆ ಕೋಪ ಮಾಡ್ಕೋತೀಯಾ? ಈಗ ನೀನ್ ಹೋಗಿ ಅವನ್ಗೆ ವಾರ್ನಿಂಗ್ ಕೊಟ್ಟು ಬರ್ತೀಯ. ಅದನ್ನ ಮನ್ಸಲ್ಲಿಟ್ಕೊಂಡು ನಾಳೆ ಅವನು ಇನ್ನೂ ಜಾಸ್ತಿ ಅಳ್ಸಿದ್ರೆ ಮತ್ತೆ ಹೊಡಿತ್ಯಾ? ಅವಳಿಗೆ ಅಭ್ಯಾಸ ಆಗ್ಬೇಕು ಕಾಲೇಜ್. ಅವಳೊಬ್ಳೆ
ಕಾಲೇಜ್ಗೆ ಬರ್ಬೇಕು ಅಂದ್ರೆ ಇಂಥದ್ದನ್ನೆಲ್ಲ ಎದುರಿಸಿದ್ರೇನೆ ತನ್ನ ಲೈಫನ್ನ ಅವಳು ಲೀಡ್ ಮಾಡೋಕ್ಕಾಗೋದು. ನಮ್ ಸುತ್ತಮುತ್ತ ಪರಿಸ್ಥಿತಿ ಹೇಗೆ ಇದ್ರು, ನಮ್ಮ ಅಕ್ಕಪಕ್ಕದವ್ರು ಹೇಗೆ ಇದ್ರು ಕೂಡ ನೀನು ಸಾಬೀತುಪಡಿಸ್ಬೇಕು ಅಂದ್ರೆ ನೀನು ನೀನಾಗೇ ಇರ್ಬೇಕು. ನೀನು ಒಬ್ರ ಬಗ್ಗೆ ಯೋಚಿಸ್ತಾ ಕೂತ್ರೆ ನೀನ್ ಅಲ್ಲೇ ಇರ್ತೀಯ. ನಿನ್ ಬಗ್ಗೆ ನೀನ್ ಯೋಚನೆ ಮಾಡಿದ್ರೆ ಆಕಾಶ ಎತ್ತರಕ್ಕೆ ಬೆಳಿತೀಯ. ಹೌದು ಮಾವ, ಆದ್ಯ ಹೇಳ್ತಿರೋದು ಕರೆಕ್ಟ್. ನನಗೆ ಈ ಕಾಲೇಜ್, ಈ ವಾತಾವರಣ ಅಭ್ಯಾಸ ಆಗ್ಬೇಕು ಅಲ್ವಾ? ನಾನು ಅಭ್ಯಾಸ ಮಾಡ್ಕೋತೀನಿ. ಗ್ರೇಟ್ ರಾಜಲಕ್ಷ್ಮಿ, ಕಾಲೇಜಿಗೆ ಸೇರಿದ ಮೊದಲನೇ ದಿನಾನೇ ಇಷ್ಟೊಂದು ಬದಲಾವಣೆನಾ? ಸೂಪರ್. ನಿನ್ನಲ್ಲಿ ಇದೇ ಬದಲಾವಣೆ ಬೇಕಾಗಿದ್ದು. ನೀನ್ ಹೀಗೆ ಇರು. ಆದ್ಯ, ಈ ಹ್ಯಾಪಿ ಮೂಮೆಂಟ್ ಅಲ್ಲಿ ಒಂದ್ ಸೆಲ್ಫಿ ತಗೊಳ್ಳೋಣವಾ ಪ್ಲೀಸ್?